ಆವರಿಸಿ ನಡೆಸಯ್ಯ. ಪವಿತ್ರಾತ್ಮರೇ ಬಲವುಳ್ಳ ಆತ್ಮರೇ ನಮ್ಮನ್ನು ಆವರಿಸಿ ನಡೆಸಯ್ಯ. ನಾವೆಲ್ಲ ಒಂದು ಕ್ಷಣ ನಿಂತುಕೊಳ್ಳುವ. ಪವಿತ್ರಾತ್ಮರೇ ಬಲವುಳ್ಳ ಆತ್ಮರೇ ನಮ್ಮನ್ನು ಆವರಿಸಿ ನಡೆಸಯ್ಯ. ಪವಿತ್ರಾತ್ಮರೇ ಬಲವುಳ್ಳ ಆತ್ಮರೇ ನಮ್ಮನ್ನು ಆವರಿಸಿ ನಡೆಸಯ್ಯ. ಪವಿತ್ರಾತ್ಮನೇ ಬಲವುಳ್ಳ ಆತ್ಮನೇ ನಮ್ಮನ್ನು ಆವರಿಸಿ ನಡೆಸಯ್ಯ. ಅದು ಕರ್ತನೆ ನಮ್ಮನ್ನು ಆವರಿಸಿ ನಡೆಸಿ ಸ್ವಾಮಿ. ಕರ್ತನೆ ಆರಾಧನೆಯಿಂದ ನಿನಗೆ ಮಹಿಮೆ ಉಂಟಾಗಲಿ ಸ್ವಾಮಿ. ತಂದೆ, ನಾವು ಹಾಡುವಂಥ ಒಂದು ಸಂಗೀತದ ಮೂಲಕ ಕರ್ತನೆ ನಿನಗೊಬ್ಬನಿಗೆ ಮಹಿಮೆ ಉಂಟಾಗಲಿ. ಥ್ಯಾಂಕ್ ಯು ಜೀಸಸ್. ಈ ಆರಾಧನೆಯನ್ನು ಕರಗಳನ್ನ ಒಪ್ಪಿಸಿಕೊಡ್ತೇನೆ. ಆರಾಧನೆ ಆರಂಭದಿಂದಲೂ ಸ್ವಾಮಿ ಅಂತ್ಯದವರೆಗೂ ಕರ್ತನೆ ನಿನ್ನ ಪವಿತ್ರ ಆತ್ಮನ ಚಲನೆ ಸ್ವಾಮಿ ಸ್ಥಳದಲ್ಲಿ ಉಂಟಾಗಲಿ. ನಮ್ಮನ್ನು ಆವರಿಸಿಕೊಂಡು ನೀನು ನಡೆಸಬೇಕಾಗಿ ನಿನ್ನಲ್ಲಿ ಬೇಡ್ತೇನೆ ಸ್ವಾಮಿ. ಎಲ್ಲವೂ ನಿನ್ನ ಕರಗಳು ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದೆ ಚುಳ ತಂದೆ, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಮಗೆ ಆತನ ಸನ್ನಿಧಾನದಲ್ಲಿ ಆಗಲು ಸಂತೋಷವೇ. ಆಮೆನ್. ನಾವು ನಮ್ಮ ಕೈಗಳನ್ನು ತಟ್ಟುತ್ತಾ ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ ಎಂಬ ಈ ಒಂದು ಹಾಡಿನ ಮೂಲಕ ಆತನನ್ನು ಸ್ತುತಿಸುವ. ಕೊಂಡಾಟವೇ ನನ್ನ ಕರ್ತನ ಸನ್ನಿಧಾನದಲ್ಲಿ
ಥ್ಯಾಂಕ್ ಯು ಲಾರ್ಡ್. ನಿಮಗೆ ಸ್ತೋತ್ರ ಸ್ವಾಮಿ. ನಿನ್ನ ಪ್ರೀತಿಯನ್ನು ಹೇಗೆ ವರ್ಣಿಸಲಿ ಸ್ವಾಮಿ. ನಮ್ಮಿಂದ ಅಸಾಧ್ಯ ಕರ್ತನೆ, ಅಂತಹ ಪ್ರೀತಿಯನ್ನು ನೀನು ನಮಗೆ ತೋರಿದ್ದಿ. ನಿನಗೆ ಸ್ತೋತ್ರ ಸ್ವಾಮಿ, ನಿನಗೆ ಸ್ತೋತ್ರ ಕರ್ತನೆ. ನೀ ನಮಗೆ ಸಾಕು ಸ್ವಾಮಿ, ನೀನೊಬ್ಬನೇ ಸಾಕು ಕರ್ತನೆ. ನಿನ್ನಂಥ ದೇವರಿಲ್ಲ ಕರ್ತನೆ. ಎಸ್ ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಪ್ರೀತಿ ಎಷ್ಟು ಮಧುರ ತಂದೆ ದೇವಾ
ಮಹಿಮೆಗೆ ಯೋಗ್ಯನಾದ ದೇವರೇ ನಿನಗೆ ಸ್ತೋತ್ರ. ನಮ್ಮ ಸ್ತೋತ್ರಕ್ಕೆ ಪಾತ್ರನಾದ ದೇವರೇ ನಿನಗೆ ಸ್ತೋತ್ರ. ಹೌದು ಕರ್ತನೆ, ನಮ್ಮ ಆರಾಧನೆಯಲ್ಲಿ ನಿನ್ನಿದ್ದು ನಿನಗೆ ಸ್ತೋತ್ರ ಕರ್ತನೆ. ಥ್ಯಾಂಕ್ ಯು ಜೀಸಸ್. ಕೆರೂಬಿಯರು ಸೆರಾಫಿಯರ ಮಧ್ಯೆ ವಾಸ ಮಾಡುವ ನಮ್ಮ ದೇವರೇ, ನಿಮ್ಮನ್ನು ನಾವು ಸ್ತುತಿಸ್ತೇವೆ, ನಿಮ್ಮನ್ನು ಆರಾಧಿಸ್ತೇವೆ ಕರ್ತನೆ. ಪರಿಶುದ್ಧನೇ ನಿನಗೆ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ನಿಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ನಿಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನರೂಢನೇ ನಿನಗೆ ಆರಾಧನೆ. ಮಹಿಮೆಯ ಅರಸನೇ ನಿನಗೆ ಆರಾಧನೆ, ಸಿಂಹಾಸನರೂಢನೇ ನಿನಗೆ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೇ ನಿಮಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿ ಕರ್ತನೇ ನಿಮಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿಮ್ಮನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿಮ್ಮನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿಮ್ಮನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿಮ್ಮನ್ನು ಆರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವಾಗೆದ್ದವನೇ ನಿಮಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ, ಮರಣವಾಗೆದ್ದವನೇ ನಿಮಗೆ ಆರಾಧನೆ. ನಮ್ಮೊಳಗೆ ಇರುವಾತನೇ ಆರಾಧನೆ, ನನ್ನನ್ನು ನಡೆಸುವಾತನೇ ಆರಾಧನೆ. ನಮ್ಮೊಳಗೆ ಇರುವಾತನೇ ಆರಾಧನೆ, ನಮ್ಮನ್ನು ನಡೆಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿಮ್ಮನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿನ್ನನ್ನು ಆರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿನ್ನನ್ನು ಆರಾಧಿಸುವೆ.
ಸರ್ವ ಸೃಷ್ಟಿಯ ಕರ್ತನೆ ನಿಮಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಸರ್ವ ಸೃಷ್ಟಿಯ ಕರ್ತನೆ ನಿಮಗೆ ಆರಾಧನೆ. ಯುಗ ಯುಗಕ್ಕೂ ಜೀವಿಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿಮ್ಮನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿಮ್ಮನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ ನಿಮ್ಮನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿಮ್ಮನ್ನಾರಾಧಿಸುವೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿಮಗೆ ಆರಾಧನೆ. ನನಗಾಗಿ ಬಲಿಯಾದವನೇ ಆರಾಧನೆ. ಮರಣವ ಗೆದ್ದವನೇ ನಿಮಗೆ ಆರಾಧನೆ. ನಮ್ಮೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವಾತನೇ ಆರಾಧನೆ. ನನ್ನೊಳಗೆ ಇರುವಾತನೇ ಆರಾಧನೆ. ನನ್ನನ್ನು ನಡೆಸುವಾತನೇ ಆರಾಧನೆ. ಪರಿಶುದ್ಧನೇ ಪರಿಶುದ್ಧನೇ ನಿಮ್ಮನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ ನಿಮ್ಮನ್ನಾರಾಧಿಸುವೆ. ಪರಿಶುದ್ಧನೇ ಶುದ್ಧನೇ ನಿಮ್ಮನ್ನಾರಾಧಿಸುವೆ. ಥ್ಯಾಂಕ್ ಯು ಲಾರ್ಡ್. ಹಾಲೆಲೂಯಾ. ದೇವರ ಉಪಕಾರಗಳನ್ನು ನಮ್ಮ ಜೀವಿತದಲ್ಲಿ ನಾವು ನೆನೆಸಿಕೊಂಡು ಆತನಿಗೆ ಸ್ತುತಿ ಸ್ತೋತ್ರವನ್ನು ನಮ್ಮ ಬಾಯಲ್ಲಿ ನಾವು ಸಲ್ಲಿಸೋಣ. ದೇವರೇ ನನಗೆ ಸ್ತೋತ್ರಪ್ಪ. ನಿನ್ನ ಮಹೋಪಕಾರಗಳಿಗಾಗಿ ಸ್ತೋತ್ರ. ನಿನ್ನ ಅದ್ಭುತ ಕ್ರಿಯೆಗಳಿಗಾಗಿ ಸ್ತೋತ್ರ. ನಿನ್ನ ನಡೆಸುವಿಕೆಗಾಗಿ ಸ್ತೋತ್ರ. ಹಾಲೆಲೂಯಾ. ಪ್ರತಿಯೊಬ್ಬರು ಆತನ ಉಪಕಾರಗಳನ್ನು ನೆನೆಸ್ತಾ ಬಾಯಲ್ಲಿ ಸ್ತೋತ್ರ ಸಲ್ಲಿಸಿರಿ. ಹಾಲೆಲೂಯಾ. ಎರಡನೇದಾಗಿ ಆತನು ಯಾರಾಗಿದ್ದಾನೆ ಏನಾಗಿದ್ದಾನೆ ಎಂಬುದಾಗಿ ತಿಳ್ಕೊಂಡವರಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋಣ. ಹಾಲೆಲೂಯಾ. ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗೆ ಮಾತ್ರವಲ್ಲದೆ ಆತನು ಉನ್ನತನಾಗಿದ್ದಾನೆ, ಮಹೋನ್ನತನಾಗಿದ್ದಾನೆ, ರಾಜಾದಿರಾಜನಾಗಿದ್ದಾನೆ, ಕರ್ತನಾಗಿದ್ದಾನೆ, ಒಡೆಯನಾಗಿದ್ದಾನೆ, ಅರಸನಾಗಿದ್ದಾನೆ ಎಂಬುದನ್ನು ನೆನಪು ಮಾಡಿಕೊಂಡು ಸ್ತೋತ್ರ ಸಲ್ಲಿಸೋಣ. ಒಂದು ಕ್ಷಣ ಸ್ತೋತ್ರ ಸಲ್ಲಿಸಿ ಬಾಯನ್ನು ತೆರೀರಿ. ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ, ಸ್ತೋತ್ರ ಸ್ವಾಮಿ. ಹಾಲೆಲೂಯಾ. ಸಭೆ ಇದ್ದ ಸ್ಥಳದಲ್ಲಿ ಕುಳಿತುಕೊಂಡು ನಿಮ್ಮ ಬಾಯಿಗಳನ್ನು ತೆರೆರಿ. ಪ್ರೈಸ್ ಮಾಡ್ರಿ. ಆತನಿಗೆ ಯೋಗ್ಯವಾದಂಥ ಘನತೆ ನಾವು ಸಲ್ಲಿಸೋಣ. ಹಾಲೆಲೂಯಾ ಲಾರ್ಡ್. ಎಸ್ 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 ರಖೂರಲಾಬೆ ಪವಿತ್ರಾತ್ಮದಿನ ಕಂಟ್ರೋಲ್ಗೆ ಒಳಪಡಿಸ್ತೇವೆ ಸ್ವಾಮಿ. ಲಿಖಾರೆ. ಹಾಲೆಲೂಯಾ 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 ಹಾಲೆಲೂಯಾ. ಸ್ತೋತ್ರ ಕರ್ತನೆ. ಎಲ್ಲ ಬಾಯಿಗಳು ಒಂದು ಕ್ಷಣ ಸ್ತೋತ್ರ ಸಲ್ಲಿಸಲಿ. ರಾಜಾದಿರಾಜನಿಗೆ ಸ್ತೋತ್ರ ಸಲ್ಲಿಸಲಿ. ಎಸ್. ಹಾಲೆಲೂಯಾ ಹಾಲೆಲೂಯಾ. ಪ್ರೈಸ್ ಯು ಜೀಸಸ್. ಪ್ರೈಸ್ ಯು ಪ್ರೈಸ್ ಯು ಪ್ರೈಸ್ ಯು ಪ್ರೈಸ್ ಯು. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಗರಬಬಬಲಲಬ. ಎಸ್ ಫಾದರ್. ರಿಹೇನೋ ಲೋಹೋಮಾ ಹೆಲ್ರೋಹೋ. Jesus, 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 name above all name. We praise you, Master. We give glory, Master. Hallelujah. Thank you, Lord. Ribashelebo. Yes, 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 yes. ಇನ್ನಷ್ಟು ಆತನ ಸ್ತೋತ್ರಗಳನ್ನು ಸಿದ್ಧಿಗೆ ತರೋಣ ನಾವು. ಥ್ಯಾಂಕ್ ಯು ಜೀಸಸ್. Hallelujah. ಎಲ್ಲ ಬಾಗಿಲು ತೆರೆಯಲ್ಬೇಡ. Come on church, come on church. Lakiribo, lakiribo. Lakiribo. Jesus, 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 Jesus. Hallelujah, Lord. Thank you, Lord. Thank you, Jesus. Oh, wonderful God. La ra 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 ra.
ಓ ಜೀಸಸ್ 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 ಜೀಸಸ್. ಕೆರೂಬಿಯರು ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಕೆರೂಬಿಯರು ಎಲ್ಲರೂ ಸೆರಾಫಿಯರು ದಿನನಿತ್ಯ ಸ್ತುತಿಸುವ ಸೇನಾಧೀಶ್ವರನೇ, ಮಹಿಮೆಗೂ ಯೋಗ್ಯನೇ, ಮಾನ ಪ್ರಭಾವವು ಉಳ್ಳವನೇ. ಆರಾಧನೆಗೆ ನೀ ಯೋಗ್ಯನೇ, ನನ್ನ ಸ್ತುತಿಗೆ ಪಾತ್ರನೇ. ಆರಾಧನೆಗೆ ಎಸ್ ಚರ್ಚ್, ಕಮ್ ಆನ್ ಚರ್ಚ್, ಎಸ್ ಎಸ್ ಇನ್ನು ಜೋರಾಗಿ ಸಭೆ ಸ್ವರ ಕೆಲಸ. ಪಾತ್ರನೇ, ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ, ನಿನ್ನನ್ನಾರಾಧಿಸುವೆ. ಸರ್ವಶಕ್ತನೇ ಸರ್ವವ್ಯಾಪಿಯೇ, ನಿನ್ನನ್ನಾರಾಧಿಸುವೆ. ಪರಿಶುದ್ಧನೇ ಪರಿಶುದ್ಧನೇ, ನಿನ್ನ ಎಸ್ 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 ಎಲ್ಲರೂ 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 ಥ್ಯಾಂಕ್ ಯು ಲಾರ್ಡ್. ಇನ್ನೊಂದು ಅವತ್ತು ಸಭೆ ಮತ್ತು ನಮ್ಮ ಟೀಮ್ ಪರಿಶುದ್ಧನೇ ಎಸ್ ಫಾದರ್, ನಿನ್ನನ್ನು ಆರಾಧಿಸುತ್ತೇವೆ ಸ್ವಾಮಿ. ನಿನ್ನೊಬ್ಬನೇ ಆರಾಧನೆಗೆ ಹೋಗ್ಯನು, ನಿನ್ನೊಬ್ಬನೇ ಆರಾಧನೆಗೆ ಹೋಗ್ಯನು. ಪರಿಶುದ್ಧನೇ ನಿನ್ನ ಎಸ್ 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 ಹೋಲಿ ಗಾಡ್. ಶಬಾಲ ಕಾಟೋರೋಮೋ Hallelujah. 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 Shabalaraba turahase nokoma. Jesus. Jesus. ಕೊನೆಯದಾಗಿ ಒಂದು ಕ್ಷಣ ಎದ್ದು ನಿಂತುಕೊಂಡು ಹೇಳೋಣ, ನಮ್ಮ ಕೈಗಳನ್ನು ಪರಲೋಕದ ಕಡೆಗೆ ಎತ್ತು ಲೋಕೂರಮಹಸೆ. ಎಲ್ಲ ಘನತೆ ಮಾನ ಮಹಿಮೆಗೆ ಯೋಗ್ಯ ನಿನ್ನೊಬ್ಬನೇ. ನಿನಗೆ ನಾವು ಘನತೆ ನಾವು ಸಲ್ಲಿಸ್ತೇವೆ ರಾಜ. ಈ ಸಮಯದಲ್ಲಿ ದೇವರೇ, ನಮ್ಮ ಮಧ್ಯದಲ್ಲಿ ಕಳುಹಿಸಲ್ಪಟ್ಟ ನಿನ್ನ ಅಭಿಷಿಕ್ತರಿಗೋಸ್ಕರ ಸ್ತೋತ್ರ. ದೇವರೇ, ಅವರ ಕೂಡ ನಮ್ಮ ಹತ್ರ ಮಾತಾಡಪ್ಪ. ನಿನ್ನ ನುಡಿಗಳಿಗೋಸ್ಕರ ನಿರೀಕ್ಷಿಸಿಕೊಂಡೇ ಇದ್ದೇವೆ. ನಿನ್ನ ನುಡಿಯು ನಮ್ಮನ್ನು ಚೈತನ್ಯಗೊಳಿಸ್ತದೆ, ನಿನ್ನ ನುಡಿಯು ನಮ್ಮನ್ನು ಬಲಪಡಿಸ್ತದೆ, ನಿನ್ನ ನುಡಿಯು ನಮ್ಮನ್ನು ತಿದ್ದುತ್ತದೆ. ಕರ್ತನೆ, ನಿನ್ನ ನುಡಿಯು ನಮಗೆ ಸತ್ಯದ ಜ್ಞಾನವನ್ನು ಕೊಡುತ್ತದೆ. ದೇವರಂಥ ನುಡಿಗೋಸ್ಕರ ಕರ್ತನೆ ನಿರೀಕ್ಷಿಸಿಕೊಂಡೇ ಇದ್ದೇವೆ. ಕರ್ತನೆ, ನಿನ್ನ ನುಡಿಗಳು ಕ್ರಿಸ್ತನ ಸ್ವರೂಪಕ್ಕೆ ನಮ್ಮನ್ನು ನಡೆಸುವಂಥದ್ದಾಗಿದೆ.
ಅದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ದೇವರೇ, ಆ ನುಡಿಗಳನ್ನು ದೇವರೇ ಬಯಸಿ ನಿನ್ನ ಸಮ್ಮುಖದಲ್ಲಿ ನಮ್ಮನ್ನ ಬರಿದು ಮಾಡಿಕೊಂಡು ದೇವರೇ ವೆಯ್ಟ್ ಮಾಡ್ತಾ ಇದ್ದೇವೆ ಸ್ವಾಮಿ. ಮಾತನಾಡು ದೇವರೇ, ಮಾತನಾಡು ಸ್ವಾಮಿ. ಅಂದು ಸಮುವೇಲನ ಸಂಗಡ ಮಾತನಾಡಿದ ದೇವರೇ ಎಂದು ನಮ್ಮ ಕೂಡ ಮಾತನಾಡು ದೇವರೇ. ಮಾತನಾಡು ಸ್ವಾಮಿ, ಮಾತನಾಡು. ಘನತೆ ಮಾನ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆ. ಆಮೇನ್, ಆಮೇನ್, ಆಮೇನ್. ದಯವಿಟ್ಟು ನಾವು ಕುಳಿತುಕೊಳ್ಳೋಣ. ಎಲ್ಲ ದೇವರ ಮಕ್ಕಳನ್ನೇ ಮುಂಜಾನೆ ವೇಳೆಯಲ್ಲಿ ವಂದಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಇವತ್ತು ನಮ್ಮ ಮಧ್ಯದಲ್ಲಿ ದೇವರ ಸೇವಕರು ಕರುಣಾಕರ್ ಕುಂದರವರಿದ್ದಾರೆ. ನಾನು ಅರ್ಲಿ ಮಾರ್ನಿಂಗ್ ಅವರನ್ನು ಕೇಳಿಕೊಂಡೆ. ನನಗೆ ಗೊತ್ತಾಯಿತು ಅವರು ಸಿಗೋದೇ ಕಷ್ಟ, ಮನೇಲಿದ್ದಾರೆ ಎಂಬಂಥ ವಿಷಯ ಅರ್ಲಿ ಮಾರ್ನಿಂಗ್ ಒಂದು 5:30 ಆಚೆ ಗೊತ್ತಾಯಿತು. ಹಾಗೆ ನಾನು ಅವ್ರಿಗೆ ಇಮಿಡಿಯೇಟ್ ಕಾಲ್ ಮಾಡಿದೆ. ಬರ್ತೇನೆ ಎಂಬುದಾಗಿ ಒಪ್ಪಿಕೊಂಡ್ರು. ಇವತ್ತು ನಮ್ಮ ಮಧ್ಯೆಯಲ್ಲಿರೋದು ಬಹಳ ಸಂತೋಷ. ದೇವರ ಸೇವಕರನ್ನು ಗೌರವಪೂರ್ವಕವಾಗಿ ಚಪ್ಪಾಳೆಯೊಡನೆ ವೇದಿಕೆಗೆ ನಾವು ಆಹ್ವಾನಿಸ್ತಾ ಇದ್ದೇವೆ. ದೇವರ ವಾಕ್ಯವನ್ನು ಸಾರಬೇಕಾಗಿ ಕೇಳಿಕೊಳ್ತದೆ. ದೇವರು ಒಳ್ಳೆಯವರು, ಅವರು ಒಳ್ಳೆಯದನ್ನೇ ಮಾಡ್ತಾರೆ. ಈ ಒಳ್ಳೆಯ ದೇವರ ಕೃಪೆಯಿಂದ ನಿಮ್ಮ ಮಧ್ಯದಲ್ಲಿ ಬರುವಂಥ ಸೌಭಾಗ್ಯವನ್ನು ಕೊಟ್ಟಂಥ ದೇವರಿಗೆ ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಸ್ತೋತ್ರವನ್ನು ಸಲ್ಲಿಸ್ತೇನೆ. ಪ್ರಾರ್ಥನೆ ಮಾಡೋಣ. ಅಪ್ಪ, ಕೃಪಾಪೂರ್ಣನಾದ ದೇವರೇ, ನಾವು ಹಾಡಿದ್ದೇವಪ್ಪ, ನೀನು ಸರ್ವವ್ಯಾಪಿ ಸರ್ವಶಕ್ತನು ಎಂಬುದಾಗಿ, ಸರ್ವಜ್ಞಾನಿ ಎಂಬುದಾಗಿ. ದೇವರೇ, ಇಲ್ಲಿ ಕುಳಿತಿರುವ ನಾನು, ನಿಂತಿರುವ ನನ್ನನ್ನು ಮೊದಲುಗೊಂಡು ನಾವು ಎಲ್ಲರ ಕುರಿತಾಗಿ ನಿನಗೆ ಗೊತ್ತಿದೆಯಪ್ಪ. ಪಾತಾಳ ನಾಶಲೋಕ ಯೆಹೋವನಿಗೆ ಗೋಚರವಾಗಿರುವಲ್ಲಿ ನರ ಮನುಷ್ಯನ ಹೃದಯವು ಮತ್ತು ಸ್ಪಷ್ಟ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ಆದಿಯಲ್ಲಿ ಅಂತ್ಯವನ್ನು ನಿರ್ಣಯಿಸಿದ್ದೇನೆ ಎಂಬುದಾಗಿ ನಿನ್ನ ವಾಕ್ಯ ಹೇಳ್ತದೆ. ದೇವರೇ, ನಿನಗೆಲ್ಲ ಗೊತ್ತಿದೆ ಸ್ವಾಮಿ. ನಾವು ನಿನ್ನ ಎದುರಲ್ಲಿ ಬಟ್ಟ ಬಯಲಾಗಿದ್ದೇವೆ ಸ್ವಾಮಿ. ನಮಗೆ ನಿನ್ನ ಹತ್ರ ಮುಚ್ಚುಮರೆ ಮಾಡುವಂಥದ್ದು ಏನಿಲ್ಲ ದೇವರೇ. ಗುಪ್ತವಾಗಿ ಇಡುವಲಿಕ್ಕೆ ನಮ್ಮ ಹತ್ರ ಏನಿಲ್ಲ ಸ್ವಾಮಿ. ದೇವರೇ, ನಿನ್ನ ಸನ್ನಿಧಾನದಲ್ಲಿ ನಮ್ಮನ್ನು ಬಟ್ಟ ಬಯಲಾಗಿ ಒಪ್ಪಿಕೊಂಡು ಸ್ವಾಮಿ ಬಂದು ನಿಂತಿದ್ದೇವೆ. ನಿಮ್ಮ ದಾಸರು ಪ್ರಾರ್ಥಿಸದಂತೆ ನಮ್ಮೊಂದಿಗೆ ಮಾತನಾಡು, ನನ್ನೊಂದಿಗೆ ಮಾತನಾಡು, ನಮ್ಮ ಕೂಡ ಮಾತನಾಡು ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ದೇವರೇ ನಮ್ಮನ್ನು ಚೈತನ್ಯಗೊಳಿಸು ಸ್ವಾಮಿ. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಉಜ್ಜೀವನಗೊಳಿಸು. ನಿನ್ನ ವಾಕ್ಯ ಹೇಳ್ತದಲ್ಲ, ನಿನ್ನ ವಾಕ್ಯ ವಿವರಣೆಯಿಂದ ಯುಕ್ತಿಹೀನರಿಗೆ ಜ್ಞಾನೋದಯವಾಗ್ತದೆ ಎಂಬುದಾಗಿ. ದೇವರೇ, ಬುದ್ಧಿ ಜ್ಞಾನ ತಿಳುವಳಿಕೆ ಇಲ್ಲದ ನಮಗೆ ನಿನ್ನ ವಾಕ್ಯದ ಮೂಲಕ ಆ ತಿಳುವಳಿಕೆಯನ್ನು, ಜ್ಞಾನವನ್ನು, ವಿವೇಕವನ್ನು ಕೊಟ್ಟು ಸ್ವಾಮಿ, ಈ ಲೋಕದಲ್ಲಿ ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕೆ, ನಿನ್ನ ಸಾಕ್ಷಿಗಳಾಗಿ ಬೆಳಗಲಿಕ್ಕೆ, ನೀನು ಬಯಸಿದ ಪ್ರತಿಫಲವನ್ನು ಕೊಡಲಿಕ್ಕೆ ನಮ್ಮೆಲ್ಲರಿಗೆ ಕೃಪೆ ಕೊಡು. ನಿನ್ನ ವಾಕ್ಯದ ಮೂಲಕ ಮಾತನಾಡು. ನಿನ್ನ ದಾಸನ ಶಿಲುಬೆಯಿಂದ ಮರೆ ಮಾಡು. ನೀನೊಬ್ಬನೇ ಮಹಿಮೆ ಹೊಂದಿಕೋ. ಘನಮಾನ ಮಹಿಮೆ ನಮ್ಮ ರಕ್ಷಕನಾದ ಯೇಸುವಿನ ಹೆಸರಿನಲ್ಲಿ ತಂದೆ ಆ ದೇವರೇ ನಿಮಗೆ ಸಲ್ಲಿಸ್ತೇನೆ. ಆಮೇನ್, ಆಮೇನ್. ತಿರುಗಿ ನಿಮ್ಮ ಮಧ್ಯದಲ್ಲಿ ಇರಲಿಕ್ಕೆ ಸಂತೋಷ ಪಡ್ತೇನೆ. ಈ ಅವಕಾಶಕ್ಕಾಗಿ ಸೇವಕರಿಗೆ ಸ್ತೋತ್ರ ಮಾಡ್ತೇನೆ, ಥ್ಯಾಂಕ್ಸ್ ಹೇಳ್ತೇನೆ. ಮತ್ತು ಅವ್ರು ಹೇಳಿದ ಹಾಗೆ ನಾನೇನು ಬಹಳ ಬ್ಯುಸಿ ಇರುವಂಥ ಸೇವಕನಲ್ಲ, ಕೆಲಸದ ನಿಮಿಷದಲ್ಲಿ ಬ್ಯುಸಿ ಇರ್ತೇನೆ ಅಷ್ಟೇ. ಕೆಲಸದ ಒತ್ತಡದಲ್ಲಿ ದೇವರು ಕೃಪೆ ಕೊಟ್ಟು ನಿಮ್ಮ ಮಧ್ಯದಲ್ಲಿ ಇವತ್ತು ಕಳಿಸಿದ್ದಾನೆ. ನಿಮ್ಮೆಲ್ಲರಿಗೆ ಚಿರಪರಿಚಯ ಇರುವಂಥ, ನೀವೆಲ್ಲರೂ ಬಹಳಷ್ಟು ಸಂದೇಶ ಕೇಳಿದಂಥ ಅಥವಾ ಕೇಳಲಿಕ್ಕೆ ಇಷ್ಟಪಡುವಂಥ ಬಾಯಿಪಾಠದ ವಚನವನ್ನೇ ನಾನು ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. ಫಿಲಿಪ್ಪಿ ಅವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ. ನಾನು ಎಣಿಸ್ತೇನೆ ನಿಮಗೆಲ್ಲರಿಗೆ ಅದು ಬಾಯಿಪಾಠ ಇದೆ ಅಲ್ವಾ? ನಾವು ಹಾಡ್ತೇವೆ, ಸಂತೋಷವಾಗಿರಲಿಕ್ಕೆ ಬಯಸ್ತೇವೆ, ಮತ್ತು ನಾವು ಅದನ್ನು ಕಲಿತೇವೆ. 4ರಿಂದ 4 ವಚನಗಳು ಮುಂದುವರಿದು ನಾವು ಓದೋಣ. ನಾನು ಓದ್ತೇನೆ ಪ್ರಾರಂಭದಲ್ಲಿ, ಮತ್ತೆ ನನಗೆ ಸಹೋದರಿಯವರು ಮುಂದಿನ ವಚನಗಳಿಗೆಲ್ಲ ರೆಫರೆನ್ಸಿಗೆ ಸಹಾಯ ಮಾಡಿ. ಅಲ್ಲಿ ಶಿರೋನಾಮ ಹೀಗೆ ಇದೆ, ಕ್ರೈಸ್ತರಲ್ಲಿ ತೋರತಕ್ಕ ಸದ್ಗುಣಗಳು. ನಾನು ಎಣಿಸ್ತೇನೆ ನಾವೆಲ್ಲರೂ ಇಲ್ಲಿ ಕ್ರೈಸ್ತರು, ಕ್ರಿಸ್ತನನ್ನು ಅಂಗೀಕರಿಸಿಕೊಂಡು ಬಂದಂಥ ಮಕ್ಕಳಾಗಿದ್ದೇವೆ. ನಮ್ಮಲ್ಲಿ ಒಂದು ಸದ್ಗುಣ, ಒಂದು ಗುಣ ಇರಬೇಕು ಎಂಬುದಾಗಿ ಅಲ್ಲಿ ಹೇಳ್ತದೆ, ಬೈಬಲ್ ಹೇಳ್ತದೆ, ಅನೇಕ ಕಡೆಯಲ್ಲಿ ಎಚ್ಚರಿಸ್ತದೆ. ಇಲ್ಲಿ ಹೇಳ್ತದೆ ನಮ್ಮಲ್ಲಿ ಇರಬೇಕಾದ ಒಂದು ಒಳ್ಳೆಯ ನಡತೆಗಳು, ನಡತೆಗಳು, ಸದ್ಗುಣಗಳು. ಅದು ಯಾವುದು ಅಂತ ನೋಡಿದರೆ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ,
ಕರ್ತನು ಹತ್ತಿರವಾಗಿದ್ದಾನೆ. ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದುದನ್ನು ತಿಳಿಯಪಡಿಸಿರಿ. ಆಗ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವ ಶಾಂತಿಯು ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುವುದು ಎಂಬುದೇ. ಈ ವಚನ ನಿಮಗೆ ತುಂಬ ಬಾರಿ ನೀವು ಕೇಳಿದ್ದೀರಿ, ಓದ್ತೀರಿ, ಸಂತೋಷ ಪಡ್ತೀರಿ. ಇಲ್ಲಿ ವಾಕ್ಯ ಹೇಳ್ತದೆ, ಮೊದಲನೇದಾಗಿ ಒಬ್ಬ ವಿಶ್ವಾಸಿಯಲ್ಲಿ ಇರಬೇಕಾದಂಥ ಒಂದು ಸ್ವಭಾವ, ಇದು ಗುಣ ನಡತೆ. ಇಲ್ಲಿ ನಿಮಗೆ ಗ್ರಹಿಸಲಿಕ್ಕೆ ಒಂದು ವಿಷಯ ಹೇಳ್ತೇನೆ. ಇದೊಂದು ಸಲಹೆ ಅಲ್ಲ, ಒಂದು ಉಪದೇಶ ಅಲ್ಲ, ಇದು ಒಂದು ಆಜ್ಞೆ. ಇದೆಂತಾಗಿದೆ? ಒಂದು ಕಮಾಂಡ್ಮೆಂಟ್. ಇದೊಂದು ಅನುಸರಿಸಲೇಬೇಕಾದಂಥ ಒಂದು ಆಜ್ಞೆ ಆಗಿದೆ. ಇದನ್ನು ಮನಸ್ಸಿನಲ್ಲಿ ಸುರಿಗೆ ಇಟ್ಕೊಳ್ಳಿ ನೀವು. ಇಲ್ಲದೆ ಹೋದರೆ ಇದು ಎಲ್ಲ ಒಂದು ಉಪದೇಶ, ಒಂದು ಸಲಹೆ ಅಂತಲೇ. ಇದೊಂದು ಸಲಹೆ ಅಲ್ಲ, ಇದೊಂದು ಏನಾಗಿದೆ? ಅಪ್ಪಣೆ ಆಗಿದೆ, ಒಂದು ಆಜ್ಞೆ ಆಗಿದೆ. ಇದನ್ನು ಮೀರಿದರೆ ಏನಾಗ್ತದೆ? ಅಪ್ಪಣೆ ಆಜ್ಞೆ ಮೀರಿದರೆ ಏನಾಗ್ತದೆ? ನೋ ಎಂಟ್ರಿಯಲ್ಲಿ ಹೋಗಬೇಡ ಅಂತ ಬೋರ್ಡ್ ಹಾಕಿ ಹೋದರೆ ಏನಾಗ್ತದೆ? ಶಿಕ್ಷೆ ಬರ್ತದೆ, ಫೈನ್ ಹಾಕ್ತಾರೆ ಅಲ್ವಾ? ಆಜ್ಞೆಯನ್ನು ಮೀರಲಿಕ್ಕಿಲ್ಲ, ಆಯಿತಾ? ಇದು ಏನಾಗಿದೆ ಎನ್ನುವುದು ಆಜ್ಞೆ ಆಗಿದೆ. ಇದೊಂದು ಸುರಿಗೆ ನೀವು ನೆನಪಿಟ್ಕೊಳ್ಳಿ, ಇದು ದೇವರ ಒಂದು ಆಜ್ಞೆ. ಏನು ಆಜ್ಞೆ ಕೊಡ್ತಾ ಇದ್ದಾನೆ ದೇವರಂದ್ರೆ ಹೇಳಿದ್ರೆ, ನೀವು ದೇವರ ಮಕ್ಕಳಾದ ನಾವೆಲ್ಲರೂ ಯಾವಾಗಲೂ ಕರ್ತನಲ್ಲಿ ಏನು ಮಾಡಬೇಕಂತೆ? ಸಂತೋಷವಾಗಿರಬೇಕು. ದೇವರ ಮಕ್ಕಳಲ್ಲಿ ಇರಲೇಬೇಕಾದಂಥ ಒಂದು ಗುಣ, ಪಾಲಿಸಲೇಬೇಕಾದಂಥ ಒಂದು ಗುಣ, ಅನುಸರಿಸಲೇಬೇಕಾದಂಥ ಒಂದು ಆಜ್ಞೆ ಏನಂದರೆ ನಾವು ಸಂತೋಷವಾಗಿರಬೇಕೆಂಬುದಾಗಿ. ನಾವು ಹೇಗೆ, ಎಲ್ಲಿ ಸಂತೋಷವಾಗಿರಬೇಕು? ಪರಿಸ್ಥಿತಿಗಳಲ್ಲ, ಸಂದರ್ಭಗಳಲ್ಲ. ಅಲ್ಲಿ ಬರೆದಿದೆ, ಕರ್ತನಲ್ಲಿ ಸಂತೋಷಿಸಿರಿ. 3ನೇ ವಚನಕ್ಕೆ ಹೋಗಿ. ನಾನು ಇದನ್ನು ಇಲ್ಲಿ ಸಂದೇಶ ಮಾಡಿದ್ದೇನೆ ಇಲ್ಲ ನನಗೆ ಗೊತ್ತಿಲ್ಲ, ನಾನು ನೆನೆಸ್ತೇನೆ. 3ನೇ ಅಧ್ಯಾಯ ಫಿಲಿಪ್ಪಿ 1ನೇ ವಚನ ಓದಿ. ಕಡೆ ಮಾತೇನೆಂದರೆ, ನನ್ನ ಸಹೋದರರೇ, ಕರ್ತನಲ್ಲಿ ಸಂತೋಷ ಪಡಿ. ಕರ್ತನಲ್ಲಿ ಸಂತೋಷ ಪಡ್ರಿ. ನೀವು ಹೇಗೆ ಸಂತೋಷವಾಗಿರಬೇಕು? ದೇವರಲ್ಲಿ ಸಂತೋಷವಾಗಿರ್ಬೇಕು. ಈ ಸಂತೋಷ ಎಲ್ಲಿಂದ ಬರ್ತದೆ? ಸಂತೋಷ ಎಲ್ಲಿ ಸಿಗ್ತದೆ? ಇದು ಸಿಗುವಂಥದ್ದು ದೇವರಲ್ಲಿ. ಅಂದರೆ ಇದು ದೇವರ ಆತ್ಮನ ಒಂದು ಫಲ ಆಗಿದೆ. ಗಲಾತ್ಯ 5:22 ಬರುವಾಗ ಅಲ್ಲಿ ಬರ್ತದೆ ಪ್ರೀತಿ ಮತ್ತು ಸಂತೋಷ. ಇನ್ನು ಉಳಿದ ಅನೇಕ 7 ಒಟ್ಟು 9 ಅಲ್ಲಿ ಫಲಗಳು. 9 ಬೇರೆ ಬೇರೆ ಫಲಗಳಲ್ಲ, ಒಂದೇ ಫಲದ 9 ಗುಣಲಕ್ಷಣಗಳು. ಒಂದು ಮುಸುಂಬಿಯಲ್ಲಿ, ಒಂದು ಕಿತ್ತಾಳೆಯಲ್ಲಿ ಯಾವ ರೀತಿಯಲ್ಲಿ ಬೇರೆ ಬೇರೆ ಸ್ಲೇಸ್ ಇರ್ತದೋ ಅದೇ ರೀತಿಯಲ್ಲಿ ಅದು ಒಂದೇ ಹಣ್ಣಿನ ಒಂದೇ ಆತ್ಮನ ಫಲಗಳು. ಇದು ನಿಮಗೆ ಒಂದು ನೆನಪಿರಲಿ, ಫಲ ಮತ್ತು ವರ ಬೇರೆ. ವರಗಳು ದೇವರ ಆತ್ಮನ ಚಿತ್ತಾನುಸಾರವಾಗಿ ಒಬ್ಬೊಬ್ಬರಿಗೆ ಒಂದೊಂದು ವರ ಕೊಡಲ್ಪಟ್ಟಿದೆ. ಆದರೆ ಫಲ ಪ್ರತಿಯೊಬ್ಬ ವಿಶ್ವಾಸಿಯಲ್ಲಿ ಇರಲೇಬೇಕಾದಂಥ ಒಂದು ಗುಣ. ಯಾಕೆಂದರೆ ಅವನಿಗೆ ಪರಿಶುದ್ಧಾತ್ಮನು ಕೊಡಲ್ಪಟ್ಟಿದೆ. ಯಾವಾಗ ನಾನು ರಕ್ಷಣೆ ಹೊಂದ್ತೇವೋ, ಎಫೆಸ 1:13 ಪ್ರಕಾರ ದೇವರ ವಾಕ್ಯವನ್ನು ಕೇಳಿ ಆತನನ್ನು ಅಂಗೀಕರಿಸಿದ ನಮ್ಮಲ್ಲಿ ದೇವರು ಏನು ಮಾಡಿದಂತೆ ಪರಿಶುದ್ಧಾತ್ಮನನ್ನು ತನ್ನ ಸಂಚಕಾರವಾಗಿ ಒದಗಿಸಿಕೊಡ್ತಾನೆ. ಪರಿಶುದ್ಧಾತ್ಮನ ನಮ್ಮಲ್ಲಿ ನೆಲೆಗೊಳಿಸ್ತಾನೆ. ಯಾವಾಗ ನಮ್ಮಲ್ಲಿ ಪರಿಶುದ್ಧಾತ್ಮನ ಬಂದು ನೆಲೆಗೊಳಿಸ್ತಾರೋ ನಾವು ಏನಾಗಿರ್ತೇವೆ? ಪರಿಶುದ್ಧಾತ್ಮನ ಫಲಗಳು ನಮ್ಮಲ್ಲಿ ಕಂಡು ಬರ್ತವೆ. ನಮ್ಮ ಫಲ ಅಲ್ಲ, ಅದು ನಮ್ಮ ಸ್ವಭಾವ ಅಲ್ಲ, ಅದು ನಮ್ಮದೇ ಆದಂಥ ಹುಟ್ಟು ಗುಣಗಳಿಂದ ಬರುವಂಥದ್ದಲ್ಲ, ಅದು ದೇವರ ಆತ್ಮನ ಒಂದು ಫಲವಾಗಿದೆ. ನಾವು ರಕ್ಷಿಸಲ್ಪಟ್ಟಾಗ ನಮಗೆ ಸಿಗುವಂಥ ಸೌಭಾಗ್ಯ ಅದು ಸಿಕ್ಕಿದೆ. ಹಾಗಾದರೆ ನೀನು ರಕ್ಷಣೆ ಹೊಂದಿದಾಗ ಅನುಭವಿಸಿದ ಆ ಸಂತೋಷ, ಆ ಆನಂದ ಯಾವಾಗಲೂ ನಮ್ಮಲ್ಲಿ ನೆಲೆಗೊಂಡಿರಬೇಕು. ನಾವು ಯಾವಾಗಲೂ ಸಂತೋಷವಾಗಿರಬೇಕು, ಯಾವಾಗಲೂ ನೆಲೆಯಾಗಿರಬೇಕು. ಎಲ್ಲಿ? ಕರ್ತನಲ್ಲಿ ಸಂತೋಷವಾಗಿರಬೇಕು. ನೀವು ಹೇಳ್ಬೋದು ನಾವು ಸಂತೋಷವಾಗಿರ್ತೇವೆ, ಆದರೆ ಪರಿಸ್ಥಿತಿಗಳಲ್ಲಿ ಏರುಪೇರು. ಈಗ ವಚನ ಹೇಳ್ತದೆ, ರೋಮಾಪುರ 12ನೇ ಅಧ್ಯಾಯ 15ನೇ ವಚನ. ಅಲ್ಲೇನು ಹೇಳ್ತದೆ? ಸಂತೋಷ ಪಡುವವರ ಸಂಗಡ ಸಂತೋಷ ಪಡಿರಿ, ಅಳುವವರ ಸಂಗಡ ಅಳಿರಿ. ಅಳುವವರ ಸಂಗಡ ಅಳಿರಿ ಎಂಬುದಾಗಿ ಹೇಳ್ತದಲ್ಲ ಎಂಬುದಾಗಿ. ಗಲಾತ್ಯ 6:2-1-2 ಹಾಗೆ ಹೇಳ್ತದೆ. ಒಬ್ಬ ಮನುಷ್ಯ ತಪ್ಪಿ ಹೋದ. ಗಲಾತ್ಯ ತೆಗಿರಿ 6ನೇ ಅಧ್ಯಾಯ. ಸಹೋದರರೇ, ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ದೋಷದಲ್ಲಿ ಸಿಕ್ಕಿದರೆ ಅಂಥವನನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿ ಮಾಡಿರಿ. ನೋಡಿ, ಇಲ್ಲಿ ಏನು ಬರ್ತದೆ?
ಅಲ್ಲಿ ಎರಡನೇ ವಚನ ಓದಿ. ಅದರಲ್ಲಿ ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಒಬ್ಬರು ಮತ್ತೊಬ್ಬರ ಭಾರವನ್ನು ಹೊತ್ತುಕೊಳ್ಳಲಿ. ಒಬ್ಬರ ಭಾರವನ್ನು ಹೊತ್ತುಕೊಳ್ಳೋದಂದ್ರೆ ಏನು? ಒಬ್ಬ ಕಷ್ಟದಲ್ಲಿರುವಾಗ, ಒಬ್ಬ ಕಣ್ಣೀರಿನಲ್ಲಿರುವಾಗ ಏನು ಮಾಡಬೇಕು? ಅವನಿಗೆ ಜೊತೆಗಾರನಾಗಬೇಕು, ಅವನಿಗೆ ಸಹಾಯ ಮಾಡಬೇಕು. ಇದು ವಚನ ಎಂದಿರ್ತದೆ, ಒಬ್ಬ ಪಾಪದಲ್ಲಿ ಜೀವಿಸುವಾಗ, ಪಾಪದಲ್ಲಿ ಬಿದ್ದಿರುವಾಗ ಅವನಿಗೋಸ್ಕರ ನಾವು ಏನು ಮಾಡಬೇಕು? ಭಾರ ಹೊತ್ತವರಾಗಿ ಪಶ್ಚಾತ್ತಾಪ ಪಡಬೇಕು, ಕಣ್ಣೀರು ಸುರಿಬೇಕು, ಅಳಿರಿ, ಗೋಳಾಡಿರಿ, ನಗುವುದನ್ನು ಬಿಟ್ಟು ಮನಗುಂದಿದವರಾಗಿರಿ ಅಂತೇಳಿ ಯಾಕೋಬನು ಹೇಳ್ತಾನೆ. ಯಾಕೋಬನು ತನ್ನ ಪತ್ರದಲ್ಲಿ, ನೀವು ಸಂತೋಷ ಮಾಡಬೇಡಿ, ಅಳಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಮನಗುಂದಿದವರಾಗಿರಿ. ಯಾಕೆ? ಪಾಪದಲ್ಲಿ, ಶಾಪದಲ್ಲಿ, ಅನೇಕ ವಿಧದಲ್ಲಿ ಹಿಂಚಾರಿ ಹೋದವರ ಕುರಿತಾಗಿ ನಾವೇನು ಮಾಡಬೇಕು? ಆ ಭಾರವನ್ನು ನಾವೇ ಹಿಂಜಾರಿ ಹೋಗಿದ್ದವನು. ಇದಕ್ಕೆ ನಿಮಗೆ ಉದಾಹರಣೆ ನೆಹೆಮಿಯ, ಎಜ್ರ ಮತ್ತು ದಾನಿಯೇಲನವ್ರನ್ನೆಲ್ಲ ನೋಡಿದ್ದು. ಅವರು ಪಾಪ ಮಾಡಲಿಲ್ಲ, ಅವರು ಬಹಳ ನಂಬಿಗಸ್ತರಾಗಿದ್ದಂಥ ದೇವರ ಸೇವಕರು, ಪ್ರವಾದಿಗಳು. ಆದರೆ ಅವರು ಪ್ರಾರ್ಥನೆ ಹೇಗಿತ್ತು ಅಂತ ಹೇಳಿದರೆ, ತಾವೇ ಪಾಪದಲ್ಲಿ ಮುಳುಗಿದ್ರೆ, ತಾವೇ ನಮ್ಮ ಪೂರ್ವಿಕರು ನಾವು ಎಂಬುದಾಗಿ ಅವರು ಉಪವಾಸ ಇದ್ದು ಗೋಣಿ ತೊಟ್ಟು ಹತ್ತಿಕೊಂಡು ಬೂದಿ ಹಚ್ಚಿಕೊಂಡು ಅವರು ಏನು ಮಾಡ್ತಾಯಿದ್ರು? ಮೊರೆ ಇಡ್ತಾಯಿದ್ರು. ಮೋಶೆ ಭೂಮಿಯಲ್ಲಿರುವ ಎಲ್ಲ ಮನುಷ್ಯರಿಗಿಂತ ಸಾತ್ವಿಕ ಮನುಷ್ಯ, ಆದರೆ ಅವನು 40 ದಿವಸ ಉಪವಾಸ ಇದ್ದು ಹಗಲು ರಾತ್ರಿ ಮೊರೆ ಇಡ್ತಿದ್ದೆ. ಯಾರಿಗಾಗಿ? ಇಸ್ರಾಯೇಲರಿಗೋಸ್ಕರ. ಅವರು ಪಾಪದಲ್ಲಿ, ದೇವರು ಅವರೊಟ್ಟಿಗೆ ಬರೋದಿಲ್ಲ, ದೇವರ ಕೋಪ ಅವರ ಮೇಲೆ ಬರಬಾರ್ದು ಎಂಬುದಾಗಿ. ನೋಡಿ, ಯಾವುದಕ್ಕೆ ಅಳಬೇಕು ಇದನ್ನೆಲ್ಲ ನಾನು ನಿಮಗೆ ವಿವರಿಸ್ತೇನೆ. ದುಃಖ ಯಾವುದಕ್ಕೆ ಪಡಬೇಕೆಂದ್ರೆ, ಒಬ್ಬನ ಭಾರವನ್ನು ಹೊರೋದಕ್ಕೆ ನಾವು ದುಃಖ ಪಡಬೇಕು. ನಗುವವರ ಸಂಗಡ ಸಂತೋಷ ಪಟ್ಟರೆ, ಅಳುವವರು ಅಂದರೆ ಅವರ ಕಷ್ಟದಲ್ಲಿ, ಅವರ ಸಮಸ್ಯೆಗಳಲ್ಲಿ ನಾವು ಏನಾಗಬೇಕು? ಪಾಲುಗಾರರಾಗಬೇಕು. ಎರಡನೇದಾಗಿ, ಒಬ್ಬ ಮನುಷ್ಯನ ರಕ್ಷಣೆಗೋಸ್ಕರ, ಅವನ ಪಾಪಮಯ ಜೀವಿತದಿಂದ ಬಿಡುಗಡೆ ಆಗೋದಕ್ಕಾಗಿ ನಾವೇನು ಮಾಡಬೇಕು? ಕಣ್ಣೀರು ಬಿಟ್ಟು ಅಳುತ್ತಾ ಗೋಳಾಡುತ್ತಾ ವಿಜ್ಞಾಪನೆ ಮಾಡಬೇಕು. ಇದು ವಿಜ್ಞಾಪನೆ ಸೇವೆಯಲ್ಲಿ ಬರ್ತದೆ, ಮಧ್ಯವಸ್ಥಿಕೆ ಸೇವೆ. ಆದರೆ ಒಬ್ಬ ವಿಶ್ವಾಸಿ ಹೇಗೆ ಇರಬೇಕಂತ ಹೇಳಿದರೆ, ಅವನು ನಿಜವಾಗಿ ಪರಮಾನಂದದಲ್ಲಿ ಇರಬೇಕು. ಅವನ ಹೃದಯ ಯಾವಾಗಲೂ ಉಲ್ಲಾಸವಾಗಿರಬೇಕು, ಸಂತೋಷವಾಗಿರಬೇಕು. ನಿಮಗೆ ಯಾಕೆ ಸಂತೋಷವಾಗಿರಬೇಕು? ನಾನು 3 ವಿಷಯಗಳನ್ನು ಇದರಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. 3 ವಿಷಯಗಳು ಈ ಸಂತೋಷವಾಗಿರೋದ್ರಲ್ಲಿ ನಾನು ನಿಮಗೆ ಹೇಳಲಿಕ್ಕೆ ಪಡ್ತೇನೆ. ಮೊದಲನೇದಾಗಿ, ನಾನು ಈಗಾಗಲೇ ಹೇಳಿದಂಥದ್ದು, ನಮಗೆ ಸಿಕ್ಕಿದ ರಕ್ಷಣೆಗಾಗಿ ನಾವು ದೇವರ ಮಕ್ಕಳಾಗಿದ್ದೇವೆ. ಯೇಸು ಕ್ರಿಸ್ತನಲ್ಲಿ ನಾವು ಹೊಸದಾಗಿ ಹುಟ್ಟಿದ್ದೇವೆ. ದೇವರಾತ್ಮನ ಫಲಗಳು, ದೇವರಾತ್ಮ ನಮ್ಮಲ್ಲಿ ನೆಲೆಗೊಂಡಿದ್ದೇವೆ. ಇದರಲ್ಲಿ ನಾವು ಯಾವಾಗಲೂ ಸಂತೋಷಿಸಬೇಕು. ಇದನ್ನು ಯಾರಾದರೂ ಕಸ್ಕೊಳ್ಳಿಕ್ಕಾಗ್ತದಾ? ಇಲ್ಲ. ಇದನ್ನು ನಮ್ಮಿಂದ ಯಾರೂ ಕಸ್ಕೊಳ್ಳಿಕ್ಕಾಗೋದಿಲ್ಲ. ಯೋಹಾನ ಬರೆದ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನೀವು 22ನೇ ವಚನ ಹೇಳ್ತಾನೆ, ನಿಮ್ಮ ಆನಂದವು ಯಾರು ನಿಮ್ಮಿಂದ ತೆಗಿಲಿಕ್ಕೆ, ನಾನು ನಿಮಗೆ ಆ ಸಮಾಧಾನವನ್ನು ಕೊಡ್ತೇನೆ, ಅದನ್ನು ಯಾರೂ ನಿಮ್ಮಿಂದ ತೆಗಿಲಿಕ್ಕೆ ಆಗೋದಿಲ್ಲ. ನೋಡಿ, ಓದಿ ಅದು 2ನೇ ಭಾಗದಿಂದ, 16ನೇ ಅಧ್ಯಾಯ 22ನೇ ವಚನದ 2ನೇ ಭಾಗ. ಆಗ ನಿಮ್ಮ ಹೃದಯಕ್ಕೆ ಆನಂದವಾಗುವುದು ಮತ್ತು ನಿಮ್ಮ ಆನಂದವನ್ನು ಯಾರೂ ನಿಮ್ಮಿಂದ ತೆಗಿಲಿಕ್ಕೆ ಆಗೋದಿಲ್ಲ. ಯೋಹಾನ ಬರೆದ ಸುವಾರ್ತೆ 15ನೇ ಅಧ್ಯಾಯ 11ನೇ ವಚನ ಹೇಳ್ತೇನೆ, ನಾನು ನಿಮಗೆ ಸಮಾಧಾನವನ್ನು ಕೊಡ್ತೇನೆ. ನಾನು ನಿಮ್ಗೆ ಏನು ಕೊಡ್ತೇನೆ? ಓದಿ 15:11. ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತಲೂ ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತಲೂ ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನೋಡಿ, ಯೇಸು ಸ್ವಾಮಿ ಕೊಡೋ ಆನಂದ ಇದು ಯೇಸು ಸ್ವಾಮಿಯಲ್ಲಿ ಸಿಗುವಂಥ ಸಂತೋಷ. ಇದಕ್ಕೆ ನಾವು ಯಾವಾಗಲೂ ಇದನ್ನು ನಿಮ್ಮನ್ನು ಯಾರ ಕದ್ಕೊಳ್ಳಿಕ್ಕೆ ಆಗ್ತದೆ ಹೇಳಿ? ನಿಮ್ಮ ಆಸ್ತಿ ಕದ್ಕೊಳ್ಬೋದು, ನಿಮ್ಮ ಚಿನ್ನ ಕದ್ಕೊಳ್ಬೋದು, ನಿಮ್ಮ ಮನೆ ಕದ್ಕೊಳ್ಬೋದು, ನಿಮ್ಮಿಂದ ಏನೆಲ್ಲ ಇದ್ದೇ ನಿಮ್ಮಿಂದ ಸೆಳೆದುಕೊಳ್ಬೋದು. ಆದರೆ ನಿಮ್ಮಿಂದ ಆ ರಕ್ಷಣೆಯನ್ನು ಕದ್ದುಕೊಳ್ಳಲಿಕ್ಕೆ, ಆ ಯೇಸುವನ್ನು ರಕ್ಷಣೆ ಕದಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಇದನ್ನು ನಾವು ಬಿಟ್ಟು ಕೊಡಬೇಕಷ್ಟೇ. ನಾವೇ ಅದನ್ನು ಕಳ್ಕೊಳ್ಬೇಕೇ ಹೊರತು ನಮ್ಮಿಂದ ಅದು ನಾವು ಬಿಟ್ಟು ಕೊಡದಿದ್ರೆ ಯಾರಿಗೂ ನಮ್ಮಿಂದ ತೆಗಿಲಿಕ್ಕೆ ಆಗೋದಿಲ್ಲ. ಇದಕ್ಕೆ ನಾವು ಸಂತೋಷ ಪಡ್ಬೋದು. ಇದಕ್ಕೆ ನಮಗೆ ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ನನ್ನ ರಕ್ಷಣಾನವನ್ನು ನನ್ನಿಂದ ತೆಗೆಯಬೇಡ. 51ನೇ ಕೀರ್ತನೆ 12ನೇ ವಚನದಲ್ಲಿ ಹೇಳ್ತಾನೆ. ಅವನು ಪ್ರಾರ್ಥನೆ ಮಾಡಿ, ಯಾಕೆಂದರೆ ಅವನಿಗೆ ಗೊತ್ತುಂಟು, ಪಾಪ ಮಾಡಿದ್ದೇನೆ, ಈ ಪಾಪ ಯಾವುದರಿಂದ ಹೋಗ್ತದೆ? ರಕ್ಷಣೆ ನನ್ನದಕ್ಕೆ ಹೋಗಿಬಿಡ್ತದೆ ಪಾಪ. ಅದಕ್ಕೆ ಅವನು ತಿರುಗಿ ಪಶ್ಚಾತ್ತಾಪ ಪಡೆದು ದೇವ್ರ ಹತ್ರ ಕನಿಕರದಿಂದ ಕಣ್ಣೀರಿನಿಂದ ಬೇಡ್ತಾನೆ, ರಕ್ಷಣೆ ಆನಂದ ನಾನು ತೆಗೆಯಬೇಡ ದೇವರೇ. ಈ ರಕ್ಷಣೆ ಆನಂದ ಉಂಟಲ್ಲ, ಅದು ಎಲ್ಲ ಪರಿಸ್ಥಿತಿಯಲ್ಲಿ, ಎಲ್ಲ ಸಂದರ್ಭಗಳಲ್ಲಿ ಅದು ನಮ್ಮಲ್ಲಿ ಸಂತೋಷವಾಗಿ ಪ್ರಜ್ವಲಿಸಬೇಕು. ನಿನಗೇನಾಗಿದೆ? ನೀನು ಯಾಕೆ ಸಂತೋಷವಾಗಿದ್ದಿ? ನನಗೆ ಮನೆ ಸಿಕ್ಕಿದೆ, ನನಗೆ ಅದು ಸಿಕ್ಕಿದೆ, ನನಗೆ ಕೆಲಸ ಸಿಕ್ಕಿದೆ, ನನಗೆ ಒಳ್ಳೆ ಹೆಂಡತಿ ಸಿಕ್ಕಿದೆ, ಒಳ್ಳೆ ಗಂಡ ಸಿಕ್ಕಿದೆ, ಇದರಲ್ಲ ನನಗೆ ರಕ್ಷಣೆ ಆಗಿದೆ.
ನಾನು ದೇವರ ಮಗುವಾಗಿದ್ದೆ. ನಾನು ಎಲ್ಲಿ ಯಾವುದಕ್ಕೆ ಪಾತ್ರನಾಗಿದ್ದೇನೋ? ನರಕ ಪಾತ್ರನಾಗಿದ್ದೇನೋ. ನಾನು ಪಾತಾಳಕ್ಕೆ ಹೋಗಬೇಕಾಗಿತ್ತು, ನಾಶನದಲ್ಲಿ ಬಿದ್ದು ಹೋಗಬೇಕಿತ್ತು, ಅಗ್ನಿ ನರಕದಲ್ಲಿ ಇರಬೇಕಿತ್ತು. ಆದರೆ ಇವತ್ತು ನನ್ನನ್ನು ಯೇಸು ಸ್ವಾಮಿ ತಂದೆಯಾದ ದೇವರು ಕ್ರಿಸ್ತನೊಂದಿಗೆ ಪರಲೋಕದಲ್ಲಿ ಕೂಡಿರಿಸಿದ್ದಾನೆ. ಎಫೆಸದಲ್ಲಿ ಬರ್ತೇನೆ, ನಮ್ಮ ಪರಲೋಕದಲ್ಲಿ ಕೂಡಿರಿಸಿದಲ್ಲಿ ಇದಕ್ಕೆ ನಾನು ಸಂತೋಷ ಪಡ್ತೇನೆ. ಏನಿರಲಿ, ಏನಿಲ್ಲದೆ ಹೋಗಲಿ, ಕೆಲಸ ಹೋಗಲಿ, ಮನೆ ಹೋಗಲಿ, ಆಸ್ತಿ ಹೋಗಲಿ, ಸಂಬಂಧ ತುಂಡಾಗಲಿ, ಜನರು ನಿಂದಿಸಲಿ, ರಕ್ಷಣೆ ಮಾತ್ರ ಇದೆ. ಈ ಲೋಕದಲ್ಲಿ ವಿಶ್ವಾಸಿಗಳಂದರೆ ಅದೇ ನಿಜವಾದ ಸಂತೋಷ ಪ್ರಿಯರು. ಇದಕ್ಕೆ ಎಷ್ಟೋ ನಿಮಗೆ ಬೈಬಲ್ನಲ್ಲಿ ಸೇರಿಸ್ತಾ ಹೋಗ್ಬೋದು, ಅನೇಕ ವಿಷಯಗಳಿಂದ ಕೇಳಬೇಕು. ಯಾಕೆ ಅಂತೇಳಿದರೆ ಆ ಸಂತೋಷ ದೇವರು ನಮಗೆ ಕೊಡುವಂಥದ್ದು. ಮೊದಲನೇದಾಗಿ ನಮಗೆ ರಕ್ಷಣೆ ಆಗಿದೆ. ಈಗ ಹೇಳಿ, ನಾವು ಸಂತೋಷವಾಗಿರ್ಬೋದಾ ಬೇಡವಾ? ಸಂತೋಷವಾಗಿರಬೇಕಾ ಬೇಡವಾ? ಸಂತೋಷವಾಗಿರಬೇಕು. ಸಪ್ಪೆ ಮೊರೆ ಮಾಡ್ಕೊಂಡಿರೋದಲ್ಲ, ದುಃಖದಲ್ಲಿ ಇರೋದಲ್ಲ, ಯಾವಾಗಲೂ ಗುಣಗುಡ್ತಾ ಇರೋದಲ್ಲ, ಯಾವಾಗಲೂ ಚಿಂತೆಯಲ್ಲಿ ಇರೋದಲ್ಲ, ಯಾವಾಗಲೂ ಏನೋ ಒಂದು ದೊಡ್ಡ ತಲೆ ಮೇಲೆ ಬೀಳ್ತದೆ ಈಗ ಅಂತ ಆಕಾಶ ಅಂದಾಗಿರೋದಲ್ಲ. ನಾವು ಯಾವಾಗಲೂ ಸಂತೋಷವಾಗಿರಬೇಕು. ಯಾಕೆಂತೇಳಿದರೆ ನಮ್ಮಲ್ಲಿ ನಾವು ಅದಕ್ಕೆ ಮೆಲುಕು ಹಾಕ್ತಾ ಇರಬೇಕು. ನಮಗೆ ಸಿಕ್ಕಿದ ರಕ್ಷಣೆ ನಾವು ಏನು ಮಾಡಬೇಕು? ಮೆಲುಕು ಹಾಕ್ಬೇಕು. ನಾನು ಏನಾಗಿದ್ದೆ, ನಾನು ಎಂಥ ಸ್ಥಿತಿಯಲ್ಲಿದ್ದೆ ಅದನ್ನು ನೆನಪು ಮಾಡಿ. ಏನಾದರೂ ಒಂದು ಸಂದರ್ಭ ನೋಡುವಾಗ ನಾನು ಎಲ್ಲಿಯೋ ಇದ್ದೆ. ನಾನು ಎಷ್ಟೋ ಸಲ ರಸ್ತೆಯಲ್ಲಿ ಅಲ್ಲಿ ಕುಡಿದು ಟೈಟಾಗಲ್ಲ, ನಾನು ಆ ಸ್ಥಳದಲ್ಲಿ ಇರ್ತಿದ್ದೆ ಮುಂಚೆ. ನಾನು ಆಗ ಅಲ್ಲಿ ಇರಬೇಕಿತ್ತು. ಆದರೆ ದೇವರು ಇವತ್ತು ನನ್ನನ್ನು ಬಿಡಿಸಿದ್ದಾನೆ. ಜಗಳ ಆಡುವಾಗ, ಬಡುವಾಗ ಮಂಡೆ ತಲೆ ಹೊಡೆದು ಗಾಯ ನಾನು ಅಲ್ಲಿ ಇರಬೇಕಿತ್ತು. ನಾನು ಹಾಗೆ ಆಗ್ತಿದ್ದೆ. ಆದರೆ ನನ್ನನ್ನು ದೇವರು ಬಿಡುಗಡೆ ಕೊಟ್ಟಿದ್ದಾನೆ. ಎಷ್ಟೋ ಜನರು ಅಲ್ಲಿ ಬೇಡದ ವಿಷಯಗಳಲ್ಲಿ, ಅನೇಕ ಧರ್ಮದ ರಾಜಕೀಯದಲ್ಲಿ ಮುಳುಗಿ ಜಗಳ ಮಾಡುವಾಗ ಅದರ ಹಿಂದೆ ದೇವರ ಹೆಸರಲ್ಲಿ ಒದ್ದಾಡುವ ನಾನೆಸು. ಒಂದು ವೇಳೆ ನಮ್ಮ ಪೂರ್ವಿಕರು, ನಮ್ಮ ಹಿರಿಯರು ಕ್ರಿಸ್ತನನ್ನು ಕಂಡುಕೊಳ್ಳಿಲ್ಲ, ನನಗೆ ರಕ್ಷಣೆ ಇಲ್ಲದ್ರೆ ನಾನು ಅವರಿಗಿಂತ ಜೋರಾಗಿ ಹೋಗ್ತಿದ್ದೇನೋ, ಅವರಂತೆ ಜೋರಾಗಿ ವಿರೋಧಿಸ್ತಾ ಇದ್ದೇನೇನೋ. ಹೀಗೆ ಎಷ್ಟೋ ಬಾರಿ ನಾನು ಅನಿಸ್ತೇನೆ, ಆ ದೇವರೇ ನಮ್ಗೆ ಕೊಟ್ಟ ರಕ್ಷಣೆಗಾಗಿ, ನಮ್ಗೆ ಕೊಟ್ಟ ಬಿಡುಗಡೆ, ನಮ್ಗೆ ಕೊಟ್ಟ ಎಲ್ಲ ವಿಷಯದಲ್ಲಿ ನೀವು ಹೀಗೆ ಸ್ತೋತ್ರ ಮಾಡ್ತಾ ಬಂದರೆ ಉಂಟಲ್ಲ, ನಿಮ್ಮ ಸಂತೋಷಕ್ಕೆ ಏನು ಬರೆಗಾಲ ಬರೋದಿಲ್ಲ. ಅದನ್ನು ಅದೇ ಅಕೌಂಟಲ್ಲಿ ಏನು ನಷ್ಟ ಆಗೋದೇ ಹೋಗಿಲ್ಲ. ಎಲ್ಲ ಹೋಗಲಿ, ನಿಮಗೆ ಮಾತ್ರ ಒಂದೇ ಹೇಳ್ತೇನೆ, ದೇವರು ಕೊಟ್ಟ ರಕ್ಷಣೆ ಅದು ದೊಡ್ಡದು ಪ್ರಿಯರೇ. ನಾವು ಎಷ್ಟೋ ಬಾರಿ ದುಃಖಿಸ್ತೇವೆ. ಹಾಡಲಿಕ್ಕೆ ಬಹಳ ಚೆಂದ, ಏಸಯ್ಯ ಏಸಯ್ಯ ಅಂತ ಹಾಡ್ತೇವೆ. ಈ ಲೋಕದೈಶ್ವರ್ಯ ನನಗೆ ಬೇಡ ದೇವ. ತೆಗೆದ್ರೆ ಅದು ಮತ್ತೆ ಐಶ್ವರ್ಯ ತೆಗೆದ್ರೆ ಇಲ್ಲ. ನಮ್ಮ ನಂಬಿಕೆ ಅಲುಗಾಡಲಿಕ್ಕೆ ಶುರುವಾಗ್ತದೆ. ನಮ್ಮ ಭರವಸೆ ನಮ್ಮ ಜೀವನದಲ್ಲಿ ಏನಾಗ್ತದೆ ಹೇಳಲಿಕ್ಕೆ ಸುಲಭ. ನಾನು ಬರೋತ್ತಿಗೆ ಒಳ್ಳೆ ಒಂದು ಹಾಡು ಹಾಡ್ತೀರಿ, ಸಂತೋಷ ಯೇಸು ಸ್ವಾಮಿ ಅಂತ. ಯಾವುದದು ಸ್ಟಾರ್ಟಿಂಗ್ ಯಾವುದೋ ಹಾಡು ಹಾಡಿದ್ರಲ್ಲ, ಯಾವುದದು? ಕೊಂಡಾಟವೇ. ಅದೇ ಹಾಡಿದಷ್ಟು ಸುಲಭ ಇಲ್ಲ ಜೀವನ. ಅದಕ್ಕೆ ಏನು ಮಾಡಬೇಕಂತ ಹೇಳಿದರೆ, ಚರ್ಚಿಗೆ ಬಂದಾಗ ಮಾತ್ರ ಹಾಡೋದಲ್ಲ, ಬೆಳಿಗ್ಗೆ ಸಂಜೆ ಪ್ರಾರ್ಥನೆ ಮಾಡುವಾಗ ಹಾಡೋದಲ್ಲ, ಇಡೀ ದಿನ ನೀವು ಅದನ್ನು ಕೊಂಡಾಡ್ತಾ ಇರಬೇಕು, ಇಡೀ ದಿನ ನೆನೆಸ್ತಾ ಇರಬೇಕು, ಇಡೀ ದಿನ. ಅದಕ್ಕೆ ಮೆಲುಕು ಹಾಕೋದು ಹೇಳೋದು ದನದಾಗಿ. ಯಾಕೆ? ರಕ್ಷಣೆ ಸಿಕ್ಕಿದೆ. ಓದಲಿ, ಬಂದಲ್ಲಿ, ನೋಡಿದಲ್ಲಿ, ಕೇಳಿದಲ್ಲಿ ನಮ್ಮನ್ನು ನಾವು ಯಾರಂತ ನಾವು ಒಂದು ಆಲೋಚನೆ ಮಾಡಿಕೊಂಡ್ರೆ ಆಗ ನಮಗೇನಾಗ್ತದೆ? ಸಂತೋಷಕ್ಕೆ ಏನು ಬರೆಗಾಲ ಇಲ್ಲ. ಇದು ಯಾರಿಗೂ ಸಿಗೋದಿಲ್ಲ. ನೀವು ಹಣ ಕೊಡ್ತೇನೆ ಅಂತ ಹೇಳಿದರೆ ನಿಮಗೆ ರಕ್ಷಣೆ ಸಿಗೋದಿಲ್ಲ. ಈ ಲೋಕದಲ್ಲಿ ಎಷ್ಟೆಷ್ಟೋ ದೊಡ್ಡ ಜನರಿದ್ದಾರೆ. ನಾನು ಕೆಲವೊಮ್ಮೆ ದೊಡ್ಡ ವ್ಯಕ್ತಿಗಳನ್ನು ನೋಡ್ತೇನೆ, ದೊಡ್ಡ ವ್ಯಕ್ತಿಗಳನ್ನು ಕಲ್ಪನೆ ಮಾಡಿ ಪಾಪ ಅಲ್ಲ ಅವರು ಅಂತ ನೆನೆಸ್ತಾರೆ. ತುಂಬ ಶ್ರೀಮಂತರನ್ನ ನೆನೆಸ್ತಾರೆ. ನಿಜವಾಗಿ ನೀವು ಬಡವರಿಗೆ ಪ್ರಾರ್ಥನೆ ಮಾಡ್ತೀರಿ ಅಲ್ವಾ? ದಿಕ್ಕಿಲ್ಲದವರಿಗೆ, ಅನಾಥರಿಗೆ, ಸ್ಲಮ್ ಏರಿಯಾದಲ್ಲಿ ಪ್ರಾರ್ಥನೆ ಮಾಡಿ. ಯಾರಾದರೂ ನೀವು ಅತಿ ಅಗರ್ಭ ಶ್ರೀಮಂತರಿಗೆ ಪ್ರಾರ್ಥನೆ ಮಾಡಿದ್ದೀರಾ ಯಾರಾದರೂ? ನೋಡಿ, ಅದೇ ನಮ್ಮ ತಪ್ಪು. ದೇವರ ಎದುರಲ್ಲಿ ಒಂದೇ ನೀವು ಹೇಳ್ತಾನೆ, ದೇವರ ಎಣಿಕೆಯಲ್ಲಿ ಈ ಲೋಕದ ಒಬ್ಬ ಶ್ರೀಮಂತನು, ಅತ್ಯಂತ ಬಡವನು, ಇಬ್ಬರು ಒಂದೇ ಲೆಕ್ಕ, ಇಬ್ಬರಿಗೆ ಒಂದೇ ಆತ್ಮ. ದೇವರು ಅದೇ ಪ್ರೀತಿಯನ್ನು ದೇವರು ತೋರಿಸ್ಲಿಕ್ಕೆ ಇಷ್ಟಪಡ್ತಾನೆ. ಅವನಿಗೆ ಅದೇ ದೇವರು ಅಳಿಯೋದು ಒಂದೇ. ಯಾಕೋಬನ ಪತ್ರಿಕೆ ನೀವು ಸರಿಯಾಗಿ ಆಲೋಚನೆ ಮಾಡಿ. ಐಶ್ವರ್ಯವಂತರೇ ಪರಲೋಕದಲ್ಲಿ ನೀವು ಬಡವರಾಗಿದ್ದೇವೆ ಎಂದು ಬಗ್ಗೆ ಸಂತೋಷ ಪಡ್ರಿ. ಬಡವನೇ ನೀನು ಐಶ್ವರ್ಯವಂತನಾಗಿದ್ದೇನೆಂದು ಒಂದನೇ ಅಧ್ಯಾಯದಲ್ಲಿ ನೀವು ಓದಿ ಭಾಳ ಚೆನ್ನಾಗಿ. ಇದು ನಮಗೆ ಅರ್ಥ ಆಗಲಿಕ್ಕಿಲ್ಲ. ಯಾಕೆ ಅಂತ ಹೇಳಿದರೆ, ದೇವರ ಎಣಿಕೆಯಲ್ಲಿ ಯಾವುದು ಬರೋದಿಲ್ಲ ಐಶ್ವರ್ಯ. ಅದರಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ನಿನ್ನ ಡಾಲರ್ಗಳು ಬರೋದಿಲ್ಲ. ದೇವರ ಎಣಿಕೆಯಲ್ಲಿ ಸಮಾನತೆ. ದಾವೀದನಿಗೆ ಇದು ಗೊತ್ತಿತ್ತು ಮಾತ್ರ.
ದಾವೀದನ ಹೆಂಡತಿಗೆ ಗೊತ್ತೇ ಆಗಲಿಲ್ಲ, ಸೌಲ ಮಗಳಿಗೆ, ನೀನು ಎಂತ ಮಾರೆ, ನೀನು ರಾಜನಾಗಿಕೊಂಡು ಸಾಧಾರಣ ಜನರೊಟ್ಟಿಗೆ ಕುಣಿತಿದ್ದೀಯ ಹೇಳ್ತೇನೆ. ಅವನು ಹೇಳ್ತಾನೆ, ದೇವರ ಏನಕ್ಕೆ ಆ ಜನರು ನನ್ನ ಗೌರವಿಸಿ, ಯಾಕೆಂದರೆ ದೇವರು ನೋಡೋದು ಎಲ್ಲರನ್ನು ಒಂದೇ ರೀತಿಯಲ್ಲಿ. ನಾನು ಎನಿಸ್ತೇನೆ, ನೀವು ಶ್ರೀಮಂತರಿಗಾಗಿ ಪ್ರಾರ್ಥನೆ ಮಾಡಿರಿ, ದೊಡ್ಡ ದೊಡ್ಡ ನಾಯಕರಿಗಾಗಿ ಪ್ರಾರ್ಥನೆ ಮಾಡಿರಿ, ದೊಡ್ಡ ದೊಡ್ಡ ಲೀಡರಿಗೆ, ಅವರಿಗೂ ಸುವಾರ್ತೆ ಸಿಗುವ ಅವಕಾಶಗಳಿಲ್ಲ ಅಂತ. ಅವರಿಗೂ ಪಾಪ ಅಲ್ಲ, ಅವರು ಸುವಾರ್ತೆ ಕೇಳಿದ್ರೆ ನರಕಕ್ಕೆ ಹೋಗ್ತಾರೆ ಇಲ್ವಾ? ಅವರು ಯೇಸುವನ್ನು ಕಂಡುಕೊಳ್ಳದಿದ್ರೆ ಎಲ್ಲಿಗೆ ಹೋಗ್ತಾರೆ? ನಾವು ಅವರನ್ನು ಮರ್ತೇ ಬಿಡ್ತೇವೆ. ನಾವು ಬದಲಾಗಿ ನಾವು ಅವರ ಹಾಗೆ ಆಗಲಿಕ್ಕೆ ಇಷ್ಟಪಡ್ತೇವೆ. ಎಂಥ ವಂಚನೆ ನೋಡಿ. ನಮ್ಮ ಆಸೆ ಅವರಾಗೆ ಆಗಲಿಕ್ಕೆ. ಪಾಪ ಅವ್ರು ಹೇಗೆ ಆಗಬೇಕು? ರಕ್ಷಣೆ ಹೊಂದಬೇಕು, ಅವ್ರು ಬದುಕಬೇಕು, ಅವ್ರಿಗೆ ಸಹ ನಿತ್ಯ ಜೀವಕ್ಕೆ ಸಹ. ನಾನು ಪ್ರಾರ್ಥನೆ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನು ನೆನೆಸ್ಕೊಂಡು ಪ್ರಾರ್ಥನೆ, ದೇವರೇ ಅವರಿಗೆ ಅವರ ಮನೆ ಕೆಲಸದವಳಾಗಿಂದಲೂ ಆ ಹಾಮಾನನಿಗೆ ಹೇಗೆ ಯಾವ ರೀತಿಯಲ್ಲಿ ಮನೆ ಕೆಲಸದಾಕೆ ಒಂದಿಂದ ಸಿಕ್ಕಿತೋ, ಒಂದು ಪ್ರವಾದಿ ಬಳಿಗೆ ತೋರಿಸಿ ಅಂಥ ಒಂದು ಅವಕಾಶಗಾದರೂ ಸಿಗಲಿ, ಪರಿಸ್ಥಿತಿಗಳು ಅವರನ್ನು ಸಂಧಿಸಲಿ. ದೊಡ್ಡ ದೊಡ್ಡ ಸ್ಥಾನದಲ್ಲಿರುವವರಿಗೆ ರಕ್ಷಣೆಗೋಸ್ಕರ ಪ್ರಾರ್ಥನೆ. ಯಾಕಂದರೆ ಅವರು ಸಹ ಹೋಗೋದು ಅಲ್ಲಿಗೆ, ಯೇಸು ಇಲ್ಲದ ಜಾಗಕ್ಕೆ ಹೋಗುವಂಥದ್ದು ಬಹಳ ಅಪಾಯ. ನಾವು ಬಡವರನ್ನು ಮಾತ್ರ ಕನಿಕರಿಸಿ ನೋಡ್ತೇವೆ. ಧರ್ಮೋಪದೇಶನ ಅದೇ ಹೇಳಿದ್ದು, ನೀವು ಬಡವ ಅಂತ ಹೇಳ್ಕೊಂಡು ದೊಡ್ಡ ಅಂತೇಳಿ ನೀವು ತೀರ್ಪು ಮಾಡುವಾಗ ಅವರಿಗೆ ಅವನು ಬಡವ ಅಂತ ಕನಿಕರ ತೋರಿಸಬೇಡ ಅಂತ. ಯಾಕೆ ಕನಿಕರ ತೋರಿಸ್ಬೇಡ? ಅಯ್ಯೋ ಬಡವರು, ಅವನಿಗೆ ನ್ಯಾಯ ಇಲ್ಲ. ನ್ಯಾಯ ಎಲ್ಲರಿಗೂ ಒಂದೇ. ನೀವು ಧರ್ಮೋಪದೇಶವನ್ನು ಓದಿದಾಗ ನಿಮಗೆ ಸಿಗ್ತದೆ ನೋಡಿ. ಅಲ್ಲಿ ಏನಂತ ಹೇಳಿದರೆ, ಬಡವ ಅಂತೇಳಿ ಅವನಿಗೆ ನೀನು ಕನಿಕರ ತೋರಿಸಿದರೆ ಐಶ್ವರ್ಯವಂತ ಇರಲಿ, ಅವನಿಗೆ ತಪ್ಪಾದರೂ ತೊಂದರೆ ಇಲ್ಲ, ಅವನ ಇಲ್ಲ. ನ್ಯಾಯ ಕೊಡುವಾಗ ಅಲ್ಲಿ ಬಡವ ಐಶ್ವರ್ಯ ಅಂತ ನೋಡಬೇಡ. ಅದೇ ರೀತಿಯಲ್ಲಿ ನಾವು ಪ್ರಾರ್ಥನೆ ಮಾಡುವಾಗ ಎಲ್ಲರಿಗಾಗಿ ಪ್ರಾರ್ಥನೆ, ಎಲ್ಲ ಜನರು ರಕ್ಷಣೆ ಅಂತ ಹೇಳುವಾಗ ಪ್ರತಿಯೊಬ್ಬರಿಗೆ ಬರುತ್ತೆ ನೋಡಿ. ನಾನು ಇದನ್ನು ಯಾಕೆ ಹೋಗ್ತೇನೆ, ನಾನು ಟ್ರ್ಯಾಕ್ ತಪ್ಪಿ ಹೋಗ್ತೇನೆ ಮತ್ತು ಹೋಗ್ತಾ ಮುಂದೆ. ನಾನು ಹೇಳಲಿಕ್ಕೆ ಇಷ್ಟಪಡೋದೇನೆಂದರೆ, ಈ ರಕ್ಷಣೆ ನಮಗೆ ಉಚಿತವಾಗಿ ಸಿಕ್ಕಿದೆ, ದೇವರ ಕೃಪೆಯಿಂದ ಸಿಕ್ಕಿದೆ, ದೇವರ ಕರುಣೆಯಿಂದ ಸಿಕ್ಕಿದೆ. ಇದು ನಾವು ಬಯಸಿ ಪಡೆದದ್ದಲ್ಲ, ನಾವು ಇದಕ್ಕೆ ಏನೂ ಪ್ರಯತ್ನ ಮಾಡಲಿಲ್ಲ. ದೇವರು ಉಚಿತವಾಗಿ ನಮಗೆ ಕೊಟ್ಟಿದ್ದಾನೆ. ನಾವು ಸಂತೋಷವಾಗಿರಬೇಕಾ ಬೇಡವಾ? ಸಂತೋಷವಾಗಿರಬೇಕಾ ಬೇಡವಾ? ಎಲ್ಲ ಪರಿಸ್ಥಿತಿಯಲ್ಲಿ ನಾವು ಸಂತೋಷವಾಗಿರಬೇಕು. ನಾವು ಸಂತೋಷವಾಗಿರಲೇಬೇಕು. ಈಗ ಎರಡನೇ ವಿಷಯ, ನಾವು ಸಂತೋಷವಾಗಿದ್ದು ಇಲ್ಲದಿದ್ದರೆ ಏನು ಮಾಡ್ತೇವೆ? ಸಂತೋಷ ಇಲ್ಲದ ವ್ಯಕ್ತಿ ಏನು ಮಾಡ್ತಾನೆ ಹೇಳಿ? ಮಾತಾಡ್ರಪ್ಪ ನೀವು. ಗುಣಗುಡ್ತಾನೆ. ಸಂತೋಷ ಇಲ್ಲದಿದ್ದರೆ ಏನು ಮಾಡ್ತಾನೆ? ದೂರಲಿಕ್ಕೆ ಶುರುವಾಗ್ತದೆ. ಗುಣಗುಟ್ಟೋದು ಏನಾಗಿದೆ? ಗುಣಗುಟ್ಟೋದು ಪಾಪ ಆಗಿದೆ. 1 ಕೊರಿಂಥ 10ನೇ ಅಧ್ಯಾಯ 10ನೇ ವಚನ ಓದಿ. ನಿಮಗೆ ವಚನ ಎಲ್ಲ ನೆನಪಿಟ್ಕೊಳ್ಳಿಕ್ಕೆ ಸುಲಭ, ಇಂಥದ್ದನ್ನೆಲ್ಲ ಕಲೀರಿ. 10:10 1 ಕೊರಿಂಥ ಏನು ಹೇಳ್ತದೆ? ಇದಲ್ಲದೆ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಿಂದ ಅವರಲ್ಲಿ ಕೆಲವರು ಗುಣಗುಟ್ಟಿ ಸಂಹಾರಕನ ಕೈಯಲ್ಲಿ ನಾಶವಾದರು. ನೀವು ಗುಣಗುಟ್ಟಬೇಡಿ. ನೀವು ಗುಣಗುಟ್ಟಬೇಡಿ ಅಂತೇಳಿ ಆಯ್ತಂತ ನೀವು ಹೇಳ್ಬೋದು. ಆದರೆ ಯಾವಾಗ ನೀವು ಸಂತೋಷವಾಗಿಲ್ವೋ ಆಗ ನೀವು ತನ್ನಿಂತಾನೇ ಗುಣಗುಟ್ಟಲಿಕ್ಕೆ ಶುರು ಮಾಡ್ತೀರಿ. ಅದರ ವಿರುದ್ಧ ಪದವೇ ಅದು ಸಂತೋಷ. ಅದೆಲ್ಲ ಒಂದಕ್ಕೊಂದು ವಿರುದ್ಧ ಪದಗಳಲ್ಲಿ. ನೀವು ಸಂತೋಷವಾಗಿದ್ದರೆ ನೀವು ಗುಣಗುಟ್ಟೋದಿಲ್ಲ. ಎಲ್ಲ ಪರಿಸ್ಥಿತಿ ದೇವರಿಗೆ ಸ್ತೋತ್ರ ಮಾಡ್ತೀರಲ್ವಾ? ಸ್ತುತಿಸಲಿಕ್ಕೆ ಶುರು ಮಾಡ್ತೇವೆ ನಾವು. ಸಂತೋಷದ ಒಂದು ಗುಣವೇ ಸ್ತೋತ್ರ ಮಾಡೋದು. ಗುಣಗುಟ್ಟೋದೇ ಒಂದು ಸ್ವಭಾವವೇ ದೂರುವಂಥದ್ದು. ಸಂತೋಷ ಇಲ್ಲ ಅಂತೇಳಿ ದುಃಖ ಬಂದ ಕೂಡ ಯಾಕೆ ದುಃಖ ಬಂತು? ಸಮಸ್ಯೆಗಳು ನಾವು ಎದುರು ತರುವಾಗ ಏನು ಮಾಡ್ತೇವೆ? ದೂರ್ತಾ ಇರ್ತೇವೆ. ನನ್ನನ್ನು ಮೊದಲು ನಾವೆಲ್ಲರೂ ಸಹ ನಮ್ಮ ಪರಿಸ್ಥಿತಿಗಳ ಹಾಗೆ. ಅದಕ್ಕೆ ನಾವು ಏನು ಮಾಡಬೇಕು? ಇದು ಏನಾಗ್ತದೆ? ಇದು ನಮಗೆ ಪಾಪಕ್ಕೆ ನಡೆಸ್ತದೆ. ಸೈತಾನ ಗೊತ್ತಿಲ್ಲದ ರೀತಿಯಲ್ಲಿ ನೀನು ಸಂತೋಷವಾಗಿಲ್ಲದಿದ್ದರೆ ನಿನ್ನನ್ನು ತನ್ನಿಂತಾನೇ ಅದು ಪಾಪಕ್ಕೆ ಜಾರು ಹೋಗುವಂತೆ ಮಾಡ್ತದೆ. ಇದನ್ನು ನೀವು ನೆನೆಸಲಿಕ್ಕಿಲ್ಲ. ನಾವು ಸಂತೋಷ ಇಲ್ಲದೆ ಏನಾಗೋದಿಲ್ಲ ಅಂತ ಇಲ್ಲ. ನೀನು ಎಲ್ಲಿ ತನಕ ಸಂತೋಷವಾಗಿಲ್ಲವೋ ನೀನು ಗುಣಗುಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀವಿ. ಗುಣಗುಟ್ಟಿದಾಗ ಅದು ಪಾಪಕ್ಕೆ ನಡೆದು, ಪಾಪ ನಮಗೆ ಶಾಪಕ್ಕೆ ಕಾರಣವಾಗ್ತದೆ. ಅದರಿಂದ ನಮಗೆ ಶಿಕ್ಷೆಗೆ ನಾವು ಒಳಗಾಗ್ತೇವೆ. ನೋಡಿ, ಸಂತೋಷ ಪಡೆದಿದ್ರೆ ಏನಾಗ್ತದೆ ಅಂತ ನೀವು ನೆನೆಸ್ಬೋದು. ಗೊತ್ತಾಯ್ತಾ? ಸಂತೋಷ ಪಡೆದಿದ್ದರೆ ನಾವು ಗುಣಗುಟ್ಟುತ್ತೇವೆ. ಗುಣಗುಟ್ಟುವಂಥದ್ದು ಪಾಪವಾಗ್ತದೆ. ಅದಕ್ಕೆ ದುಃಖವನ್ನು ಯಾವಾಗಲೂ ಹೆಚ್ಚು ಸಮಯ ಇಟ್ಕೊಳ್ಬೇಡಿ. ಯಾವುದೇ ಒಂದು ದುಃಖ, ಯಾವುದೇ ಒಂದು ಕಣ್ಣೀರು, ಅಗಲಿಕೆ ಆಗಬೇಕು, ನಷ್ಟ ಆಗ್ಬೋದು, ಅಥವಾ ನಮ್ಮನ್ನು ಬಿಟ್ಟು ಅಗಲಿದು ಹೋದಂಥ ಜನರ ನಿಮಿತ್ತ, ಅದನ್ನೇ ದಿನಾ ನೆನಪು ಮಾಡಲಿಕ್ಕಿಲ್ಲ. ಅದಕ್ಕೆ ಒಂದು ಸಮಯ ಉಂಟು. ದುಃಖಿಸುವಂಥ ಪ್ರಸಂಗಿ ಬರೀತಾನೆ 3ನೇ ಅಧ್ಯಾಯದಲ್ಲಿ. ದುಃಖಿಸುವ ಸಮಯ, ನಗುವ ಸಮಯ, ಅಳುವ ಸಮಯ, ಎಲ್ಲ ಒಂದು ಸಮಯ ಬರಿತಾ ಇರ್ತದೆ. ಅದು ಭಾಳ ಚೆಂದ ಓದಿ. ಅದರಲ್ಲಿ ಅಪ್ಪುವ ಸಮಯ, ಬಿಡುವ ಸಮಯ, ನಡುವ ಸಮಯ, ಕೀಳುವ ಸಮಯ, ಕೊಯ್ಯುವ ಸಮಯ, ಕಟ್ಟುವ ಸಮಯ, ಇದೇನು ಎಲ್ಲದಕ್ಕೆ ಒಂದು ಸಮಯ ಇದೆ. 24 ಗಂಟೆ 365 ದಿನ ನಾವು ದುಃಖದಲ್ಲೇ ಇರೋದಲ್ಲ.
ಅದನ್ನೇ ಹೇಳಿಕೊಂಡು ಇರೋದಲ್ಲ, ಅದನ್ನೇ ತಿರುಗಿ 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 ಮಾಡೋದಲ್ಲ. ಇಲ್ಲದೆ ಅದೇನಂದರೆ ಅದಕ್ಕೊಂದು ಸಮಯ ಉಂಟು. ಅಲ್ಲಿ ತನಕ ಮಾತ್ರ ಒಬ್ಬರು ತೀರಿ ಹೋದರು, ಹಾಗೆ ಆಯಿತು, ನಾವು ದುಃಖ, ಅದನ್ನು ಎಲ್ಲಿ ತನಕ ನಾವು ದುಃಖಿಸಲಿಕ್ಕೆ ಸಾಧ್ಯ? ಅದನ್ನು ಕೊನೆ ತನಕ ಇಲ್ಲ. ಅದಕ್ಕೆ ಪೌಲ ಥೆಸಲೋನಿಕೆ ಬರೆಯುತ್ತೇನೆ, ನೀವು ನಿರೀಕ್ಷೆ ಇಲ್ಲದವರ ಹಾಗೆ ದುಃಖಿಸಬೇಡ್ರಿ. ಹಾಗೆ ದುಃಖಿಸ್ಲಿಕ್ಕೂ ಒಂದು ನಿರೀಕ್ಷೆ ಬೇಕು, ದುಃಖಿಸುವವರಿಗೂ ಒಂದು ನಿರೀಕ್ಷೆ ಬೇಕು. ಅಲ್ಲಿ ಆ ಸಂದರ್ಭಕ್ಕೆ ಮಾತ್ರ ದುಃಖಿಸಬೇಕೇ ವಿನ. ಯೇಸು ಸ್ವಾಮಿಯು ಹತ್ರು ಅಲ್ವಾ, ಯೇಸು ಸ್ವಾಮಿ ಕಣ್ಣೀರಿಟ್ಟನಂತೆ ಬರ್ತದೆ, ಆದರೆ ಕಣ್ಣೀರಿಡ್ತವೇ ಇರಲಿಲ್ಲ. ಆದರೆ ಪರಿಸ್ಥಿತಿಗೋಸ್ಕರ ಯೇಸು ಸ್ವಾಮಿಗಳು, ಆದರೆ ಆ ಸಂತೋಷಕ್ಕೆ ನಾವು ತಿರುಗಿ ಬರಬೇಕು. ಆದ್ದರಿಂದ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಅಂಥ ಮನಸ್ಥಿತಿಯಲ್ಲಿ ಇರೋದಾದರೆ ಈ ದಿನದಲ್ಲಿ ನಾವು ಅದನ್ನು ಹೊರಗೆ ಬಿಟ್ಟು ಬರುವ. ದೇವರು ಬಿಡುಗಡೆ ಕೊಡ್ತಾನೆ. ದೇವರ ಹತ್ರ ಪ್ರಾರ್ಥನೆ ಮಾಡು, ದೇವರೇ ಈ ಸ್ಥಿತಿಯಿಂದ ನಮ್ಮನ್ನು ಹೊರಗೆ ತಾ. ಮೂರನೇ ವಿಷಯ ಏನಂತ ಹೇಳಿದರೆ, ನಾವು ಯಾಕೆ ಸಂತೋಷವಾಗಿರ್ಬೇಕಂತ ಹೇಳಿದರೆ, ಇದೇ ನಮ್ಮ ಸಾಕ್ಷಿಗಳು. ನಾವು ಈ ಲೋಕದಲ್ಲಿ ವಿಶ್ವಾಸಿಗಳಾಗಿದ್ದೇವೆ. ನೀವು ಅನ್ಯರಿಗೋಸ್ಕರ ನೀವು ಪ್ರಾರ್ಥನೆ ಮಾಡ್ಬೋದು, ಸುವಾರ್ತೆ ಸಾರ್ಬೋದು, ಅವರಿಗೆ ಯೇಸು ಸ್ವಾಮಿಯ ಬಗ್ಗೆ ಮಾತಾಡ್ಬೋದು, ಇದು ಕೊಡ್ಬೋದು. ಆದರೆ ನೀವು 24 ಗಂಟೆ ದುಃಖದಲ್ಲಿ ಇರೋದಾದರೆ ನಿಮ್ಮ ಯೇಸು ಸ್ವಾಮಿ ಅವರಿಗೆ ಬೇಡವೇ ಬೇಡ. ಬೇಕಾ ನಿಮ್ಮ ಯೇಸು ಸ್ವಾಮಿ ಅವರಿಗೆ? ನೀನೇ ಸಮಸ್ಯೆಯಲ್ಲಿದ್ದಿ, ನೀನೇ ದುಃಖದಲ್ಲಿದ್ದಿ, ನೀನೇ 24 ಗಂಟೆ ಸಂತೋಷ ಇಲ್ಲದವನಾಗಿ ಜೀವಿಸ್ತಿದ್ದಿ, ನೀನು ಇನ್ನೊಬ್ಬರಿಗೆ ಹೇಗೆ ಕೊಡ್ತಿ? ಇದು ತಲೆಯಲ್ಲಿ ನನ್ನಂಥವ್ರು ಕೂದಲಿಲ್ಲದವನು ಹೋಗಿ ಕೂದಲು ಮಾಡ್ತವನು ಎಣ್ಣೆ ಕೊಟ್ಟಾಗೆ ಆಗ್ತದೆ. ಏನಾಗ್ತದೆ? ಕೂದಲು ಬರ್ತಂತೆ, ಅವನು ನನಗೇನು ಹೇಳುದಿಲ್ಲ, ಒಂದು ಸುರಿಗೆ ನೀನು ಹಚ್ಕೊಂಮಾರೆ ಅಮ್ಮ ತಲೆಗೆ, ನಿನ್ನ ತಲೆಯಲ್ಲಿ ಕೂದಲು ಬಂದರೆ ಮತ್ತೆ ನೋಡುವ ಅಂತ. ನನಗೆ ಕೂದಲಿಲ್ಲ, ನಾನು ಇನ್ನೊಬ್ಬರಿಗೆ ಕೂದಲು ಬರ್ತಂತೆ ಎಣ್ಣೆ ಕೊಡೋದು ಹೇಗೆ? ಇದು ನಮ್ಮ ಪರಿಸ್ಥಿತಿ ಆಗ್ತದೆ. ನಾವು ಯೇಸುವನ್ನು ತಿಳಿಸೋದಾಗಿದ್ರೆ, ಯೇಸು ನಿಮಗೆ ಒಳ್ಳೇದು ಮಾಡ್ತಾನೆ, ಸಂತೋಷ ಕೊಡ್ತಾನೆ, ರಕ್ಷಣೆಗೆ ನಡೆಸ್ತಾನೆ ಅಂತ ಹೇಳೋದಾದರೆ, ನೀನು ಆ ರಕ್ಷಣೆಯಲ್ಲಿ, ಸಂತೋಷದಲ್ಲಿ, ಒಳ್ಳೆತನದಲ್ಲಿ ಜೀವಿಸಿದನ್ನು ತೋರಿಸಬೇಕು. ನಿನ್ನ ನಗುಮುಖ, ನಿನ್ನ ಸಂತೋಷ, ನಿನ್ನ ಆನಂದ ನೋಡಿ ನೀನು ಹೇಳದಿದ್ರು ಭಾರಿ ಖುಷಿಯಲ್ಲಿದ್ದಾರೆ. ಕಡಿಮೆ ಸಂಬಳದಲ್ಲಿ ಇಷ್ಟು ಖುಷಿಯಲ್ಲಿದ್ದಾನೆ, ಕೊರತೆಯಲ್ಲಿದ್ದಾನೆ, ನೋವಲ್ಲಿದ್ದಾನೆ, ಆದರೂ ಸಮಸ್ಯೆಯಲ್ಲಿದ್ದಾನೆ, ಯಾವವರು ಸಹಾಯಕರಿಲ್ಲ ಈ ಲೋಕದಲ್ಲಿ, ಆದರೂ ಸಂತೋಷದೆ. ಏನು ಮಾರೆ ನಿನ್ನ ಸಂತೋಷದ ಗುಟ್ಟು? ಆಗ ನೀನು ಹೇಳ್ತಿ, ನನ್ನೊಟ್ಟಿಗೆ ಯಾರಿದ್ದಾರೆ? ಯೇಸು ಇದ್ದಾನೆ. ನನ್ನೊಟ್ಟಿಗೆ ಯಾರಿದ್ದಾನೆ? ನನ್ನ ರಕ್ಷಕನಿದ್ದಾನೆ, ಭೂಮಿ ಆಕಾಶಗಳ ಒಡೆಯ ನನ್ನೊಟ್ಟಿಗಿದ್ದಾನೆ. ಆತನು ಏನು ಮಾಡ್ತಾನೆ? ನನ್ನನ್ನು ನೋಡಿಕೊಳ್ತಾನೆ, ಆತನ ಕಾಯ್ತಾನೆ, ಆತನ ರಕ್ಷಿಸ್ತಾನೆ. ಹಸಿವೆ ಆಗ್ತದೆ, ಊಟ ಇಲ್ಲ, ಆದರೂ ದೇವರು ಕೊಡೋ ಸಮಯಕ್ಕೆ ಕೊಡ್ತಾನೆ. ಕೊರತೆ ಉಂಟು, ಹಣ ಇಲ್ಲ, ಕಟ್ಟಲಿಕ್ಕಿಲ್ಲ, ದೇವರು ಕೊಡುವಾಗ ಕೊಡ್ತಾನೆ. ನೋಡಿ, ಇದೇನು ಮಾಡ್ತದೆ? ಇನ್ನೊಬ್ಬರಿಗೆ ನಾವು ರಕ್ಷಣೆಗೆ ನಡೆಸಲಿಕ್ಕೆ ಆಗ್ತದೆ. ಈ ಜಗತ್ತಿನಲ್ಲಿ ಸುವಾರ್ತೆ ವೇಗವಾಗಿ ಸಾರಿದ್ದು, ಹಿಂಸೆ ಪಡುವಂಥ ಅನೇಕ ರಾಷ್ಟ್ರಗಳು ಇವತ್ತು ಕ್ರಿಸ್ತನನ್ನು ಕಂಡುಕೊಳ್ಳೋದು ಹೇಗೆ ಅಂತ ಹೇಳಿದರೆ, ಆ ಹಿಂಸೆಗಳ ಮಧ್ಯದಲ್ಲಿ ಅವರು ಕ್ರಿಸ್ತನಲ್ಲಿ ಸಂತೋಷವಾಗಿರುವಂಥದ್ದೇ. ಅವರಲ್ಲಿ ಏನೋ ಸಂತೋಷ ಉಂಟು, ಅವರಲ್ಲಿ ಏನೋ ಆನಂದ ಉಂಟು ಎಂಬುದಾಗಿ ತಿಳಿದಾಗ ಅವರೇನು ಮಾಡ್ತಾರೆ? ಆ ರಕ್ಷಕನು ನಮಗೂ ಬೇಕು, ನಮಗೂ ಆ ಸಂತೋಷ ಬೇಕು. ಪೌಲ ಸೆರೆಮನೆಯಲ್ಲಿರುವಾಗ ಹೇಳ್ತಾನೆ, ಎಲ್ಲರಿಗೂ ಸುವಾರ್ತೆ ಕೊಟ್ಟೆ, ಅರಮನೆಯಲ್ಲಿರುವವರು ಕಾವಲುಗಾರರು. ಹೇಗೆ? ಪೌಲನಲ್ಲಿ ಒಂದು ಸಂತೋಷ ಇತ್ತು. ಈ ಪತ್ರಿಕೆ ಬರೆದದ್ದೇ ಅವನು ಸೆರೆಮನೆಯಲ್ಲಿ, ಫಿಲಿಪಿ ಪತ್ರಿಕೆ ಬರೆದದ್ದೇ ಸೆರೆಮನೆಯಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡ್ರಿ ಎಂದು ತಿರುಗಿ ಹೇಳ್ತೇನೆ. ನಿಮ್ಮ ಸೈರಾಣ ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ನಾನು ಎನಿಸ್ತೇನೆ ಆ ಸೆರೆಮನೆಯಲ್ಲಿದ್ದೆಲ್ಲ ಖೈದಿಗಳು ಯೇಸು ಸ್ವಾಮಿಯನ್ನು ಕಂಡುಕೊಂಡಿರ್ಬೋದು, ಆ ಎಲ್ಲ ಸೈನಿಕರು ಯೇಸು ಸ್ವಾಮಿಯನ್ನು ಕಂಡುಕೊಂಡಿರ್ಬೋದು. ಅವನು ಒಂದೊಂದು ಬರಿತಾನೆ. ನೀವು ಕೆಲವರಿಗೆ ವಂದನೆ ಬರೆಯುವಾಗೆಲ್ಲ ನೋಡಿ, ಅರಮನೆಯ ಬೆಹರೆಯವರು, ಅರಮನೆಯ ಖಜಾಂಜಿಯವರು, ಅವ್ರು ಎಂತೆಂಥ ದೊಡ್ಡ ಜನ ಹೇಗೆ ಕನ್ವರ್ಟ್ ಆದರು ಅವರು, ರೋಮಾ ಸರ್ಕಾರದಲ್ಲಿ ಕೆಲಸ ಮಾಡುವವರು. ಪೌಲನಲ್ಲಿದ್ದಂಥ ಸಂತೋಷ, ಅವನಲ್ಲಿದ್ದಂಥ ಆನಂದ, ಅವನಿಗೊದ್ದಂಥ ನಿರೀಕ್ಷೆ, ಅವನಿಗೆ ಪರಲೋಕದ ಸಂತೋಷ. ಅವನು ಹೇಳ್ತಾನೆ, ನನಗೆ ಜಯಮಾಲೆ ಸಿದ್ಧವಾಗಿದೆ. ಜನರು ಎಲ್ಲಿಯಪ್ಪ, ನಾಳೆ ನಾಡ್ದು ಇವನನ್ನು ತಲೆಗೆ ಕೊಯ್ತಾ ಇದ್ದಾರೆ, ಜಯಮಾಲೆ ಹೇಳ್ತಾ ಇದ್ದಾನೆ ಅವನು. ನನಗೆ ಆ ಜಯಮಾಲೆ ಸಿದ್ಧವಾಗಿದೆ, ನನಗೆ ಮಾತ್ರ ಅಲ್ಲ, ಆತನ ಬರೋಣವನ್ನು ಪ್ರೀತಿಸೋರು ಎಲ್ಲರಿಗೆ ಸಿಗ್ತದೆ ಹೇಳ್ತಾನೆ. ಆಗ ಎಲ್ಲರೂ ಹೇಳ್ತಾನೆ, ನನಗೂ ಬೇಕು ಎಂಬುದಾಗಿ. ನೋಡಿ, ಇದು ಆನಂದ. ನಾವು ಎಲ್ಲಿ ತನಕ ಸಪ್ಪೆ ಮೋರ್ಯದಲ್ಲಿ ಇರ್ತೇವೆ, ನಾವು ಎಲ್ಲಿ ತನಕ ದುಃಖದಲ್ಲಿ ಇರ್ತೇವೋ, ನಮ್ಮ ಸುವಾರ್ತೆ ಯಾರಿಗೂ ಬೇಡ. ಯಾರಿಗಾರು ಬೇಕಾ ಹೇಳಿ? ಯಾರಿಗೆ ಬೇಕು ಹೇಳಿ? ಆ ಯೇಸು ಸ್ವಾಮಿ ಯಾರಿಗೆ ಬೇಕು? ನಿನಗೆ ರಕ್ಷಣೆ ಕೊಡದೆ, ನಿನ್ನನ್ನೇ ಸಂತೋಷವಾಗಿರದೆ, ನಿನ್ನನ್ನೇ ದುಃಖದಲ್ಲಿ ಇಡುವಂಥ ಯೇಸು ಇನ್ನೊಬ್ಬರಿಗೆ ನೀನು ಹೇಗೆ ಕೊಡ್ತಿ? ಸಾಧ್ಯವೇ ಇಲ್ಲ. ಅದು ಅಸಾಧ್ಯವಾದ ಕಾರ್ಯ. ಈ ಜಗತ್ತಿನಲ್ಲಿ ನೋಡಿ, ಚೈನಾದಲ್ಲಿ ಹಿಂಸೆ ಇದೆ, ಆದರೂ ಸುವಾರ್ತೆ ಪ್ರಬಲವಾಗಿ ಸಾರ್ತಾ ಇದೆ. ಅನೇಕ ರಾಷ್ಟ್ರಗಳಲ್ಲಿ ಹಿಂಸೆ ಇತ್ತು, ಹಿಂಸೆ ಈಗಲೂ ಇದೆ, ಆದರೆ ಅಲ್ಲಿ ಸುವಾರ್ತೆ ಇದೆ. ಸಂತೋಷ ಇರುವಂಥ ಕಡೆಯಲ್ಲಿ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಏನಾಗ್ತದೆ? ಮಸೀದಿಗಳಾಗ್ತಾಯಿದೆ, ದೇವಸ್ಥಾನಗಳಾಗ್ತಾಯಿದೆ. ಕ್ರೈಸ್ತ ರಾಷ್ಟ್ರಗಳು ಇವತ್ತು ಹಿಂಚಾರಿ ಕ್ಲಬ್ಗಳು ಅಂತ
ಮ್ಯೂಸಿಯಂಗಳಾಗ್ತಾಯಿದೆ ಚರ್ಚ್ಗಳು. ಕಾರಣ ಏನು? ಅವರು ಸಂತೋಷವಾಗಿಲ್ಲ. ಅವರು ಲೋಕದ ಸಂತೋಷವನ್ನು ಹಿಂದಿರುಗಿ ಹೋಗಿದ್ದಾರೆ. ಆದರೆ ಹಿಂಸೆಗಳು ಪಡುವಂಥ ಜನರು ಏನಾದರೆ ಆ ಹಿಂಸೆಗಳ ಮಧ್ಯದಲ್ಲಿ ಒಂದು ನಿರೀಕ್ಷೆ, ಸಂತೋಷ ಅವರಲ್ಲಿದೆ. ಅವರ ಹೃದಯದಲ್ಲಿ ಒಂದು ಆನಂದ ಇದೆ. ಆದ್ದರಿಂದ ಅವರ ರಕ್ಷಕರು ನಮಗೆ ಬೇಕೆಂಬುದಾಗಿ ಜಗತ್ತು ಯೇಸುವನ್ನು ಹಿಂಬಾಲಿಸ್ತಾ ಇದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ನಾವು ಯಾವಾಗಲೂ ಸಂತೋಷವಾಗಿರೋಣ. ನಮ್ಮ ಆನಂದ ಇಂಥವರಿಗೆ ಸಾಕ್ಷಿ ಕೊಡುವಂಥ ಮಟ್ಟದಲ್ಲಿರಲಿ. ನಾವು ಗುಣಗುಟ್ಟಿ ಯಾವಾಗಲೂ ದೂರುವವರ ಪರಿಸ್ಥಿತಿಗಳಿಗೆ ವಿರುದ್ಧವಾಗಿ ಗುಣಗುಟ್ಟುತ್ತವೇ ಇರಬಾರ್ದು, ದೂರುತ್ತವೇ ಇರಬಾರ್ದು. ಅದು ದೇವರ ಚಿತ್ತ. ನೋಡಿ, ದೇವರ ಸಂಕಲ್ಪದ ಮೇಲೆ ಕರೆಯಲ್ಪಟ್ಟು ಆತನನ್ನು ಪ್ರೀತಿಸುವ ರೀತಕ ಎಲ್ಲ ಕಾರ್ಯ ಅನುಕೂಲ ಆಗ್ತದೆ ಹೇಳ್ತೇವೆ, ಬಾಯ್ಪಾಠ ಕಲಿತೇವೆ. ಆದರೆ ಪರಿಸ್ಥಿತಿಗಳು ಬರುವಾಗ ಇದು ನಾವು ದೇವರ ಚಿತ್ತದಲ್ಲಿ ಇಲ್ಲವೋ ಹಾಗಾದರೆ ಅಂತ ಪರೀಕ್ಷೆ ಮಾಡೋದು ಬಿಟ್ಟು ನಾವು ಗುಣಗುಟ್ಟಲಿಕ್ಕೆ ನೋಡ್ತೇವೆ. ದೇವರ ಚಿತ್ತದಲ್ಲಿ ನೀವು ಇದ್ದೀರಂತಾದರೆ, ಆತನ ಸಂಕಲ್ಪದ ಮೇಲಕ್ಕೆ ಅದು ನೆರವೇರೋದಾದರೆ ನಾವ್ಯಾಕೆ ಗುಣಗುಟ್ಟಬೇಕು? ನಾವ್ಯಾಕೆ ಚಿಂತೆ ಮಾಡಬೇಕು? ನಾವ್ಯಾಕೆ ನಿರೀಕ್ಷೆಯನ್ನು ಕಳ್ಕೊಳ್ಬೇಕು? ಇಲ್ಲ, ನಾವು ಹಾಗೆ ಆಗಲಿಕ್ಕೆ ಸಾಧ್ಯ ಇಲ್ಲ. ನಾವು ಅದನ್ನು ಕಾಪಾಡಿಕೊಳ್ಬೇಕು. ಮುಂದೆ ವಚನ ಇದರಿಂದ ಹೇಳ್ತೀವಿ. ಈ 3 ವಿಷಯವನ್ನು ಯಾವಾಗಲೂ ನೆನ್ಪಿಟ್ಕೊಳ್ಳಿ. ಒಂದು, ನಿಮಗೆ ರಕ್ಷಣೆ ಆಗಿದೆ, ನೀವು ದೇವರ ಮಗುವಾಗಿದ್ದೀರಿ, ದೇವರ ಆತ್ಮನು ನಿಮ್ಮಲ್ಲಿ ನೆಲೆಗೊಂಡಿದ್ದಾನೆ. ಆ ದೇವರು ಕೊಟ್ಟ ರಕ್ಷಣೆಗೋಸ್ಕರ ನೀವು ಯಾವಾಗಲೂ ಸಂತೋಷವಾಗಿರಲಿಕ್ಕೆ ಸಾಧ್ಯ. ಎರಡನೇದಾಗಿ, ಈ ಲೋಕದಲ್ಲಿ ನೀವು ಎಲ್ಲೇ ತನಕ ದುಃಖದಲ್ಲಿ ಇರ್ತೀರೋ ಅದು ಹೆಚ್ಚು ಮುಂದೆ ನೀವು ಎಳೆದುಕೊಂಡು ಹೋದರೆ ಆ ದುಃಖ ದೇವರಿಗೆ ವಿರುದ್ಧವಾಗಿ ಗುಣಗುಟ್ಟುವಂಥ ಒಂದು ಪಾಪಕ್ಕೆ ನೀವು ಬರ್ತೀರಿ. ಆ ಪಾಪ ಏನು ಮಾಡ್ತದೆ? ನಿಮಗೆ ದಂಡನೆಗೆ, ಶಿಕ್ಷೆಗೆ ಒಳಪಡಿಸ್ತದೆ. ಮೂರನೇದಾಗಿ, ನೀನು ನಾನು ಈ ಲೋಕದಲ್ಲಿ ಕ್ರಿಸ್ತನ ಸಾಕ್ಷಿಗಳಾಗಿ ಜೀವಿಸಬೇಕಾದ್ರೆ ನಮ್ಮಲ್ಲಿರುವ ಸಂತೋಷವೇ ಒಂದು ದೊಡ್ಡ ಸ್ವಾರ್ಥೆಯಾಗಿದೆ. ನಮ್ಮ ಆನಂದವೇ ಇಂಥವರಿಗೆ ಏನಾಗಿದೆ? ಸಂತೋಷಕರವಾದ ಒಂದು ಸುವಾರ್ತೆ ಕೊಡಲಿಕ್ಕೆ ಅವಕಾಶ, ಬಾಗಿಲು ತೆರೆದು ಬರ್ತದೆ. ಆಗ ಅವರಿಗೂ ನಮ್ಮ ರಕ್ಷಕನು ಬೇಕೆಂಬುದಾಗಿ ಅವರು ನಮ್ಮನ್ನು ಯೇಸುವಿನ ಬಳಿಗೆ ನಡೆಸಲಿಕ್ಕೆ ನಮಗೆ ಆಗ್ತದೆ. ಈಗ ಅಲ್ಲಿ ಮುಂದೆ ವಚನ ಹೇಳ್ತದೆ, ಅದಕ್ಕೆ ಸೇರಿಕೊಂಡು ಕರ್ತನಲ್ಲಿ ಸಂತೋಷಿಸಿರಿ, ನಿಮ್ಮ ಸೈರಣೆಯು ಅಲ್ಲಿ ಬರೆದಿದೆ, ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ನಿಮ್ಮ ಸೈರಣೆಯು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಇದು ತಾಳ್ಮೆಯ ವಿಷಯದಲ್ಲಿ ಬರೆದಿದೆ. ಇದು ಎಲ್ಲಿಂದ ಬರ್ತದೆ? ಇದು ಪರಿಶುದ್ಧಾತ್ಮನ ಒಂದು ಫಲ. ಯಾಕೆ ನಾವು ಇಲ್ಲಿ ತಾಳ್ಮೆ ಇರಬೇಕೆಂಬುದಾಗಿ ಹೇಳಿದರೆ, ನಮ್ಮ ಜೀವನದಲ್ಲಿ ಏರುಪೇರುಗಳು, ನಷ್ಟ, ಸಂತೋಷ ಎಲ್ಲವೂ ಬಂದೇ ಬರ್ತದೆ. ಜೀವನದಲ್ಲಿ ಹೋರಾಟಗಳು ಈ ಲೋಕದಲ್ಲಿ ಎಲ್ಲ ಮನುಷ್ಯರಿಗಿದೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೆ ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಸಂಕಟ ಇಲ್ಲದಿದ್ದರೆ ಸ್ವಾಮಿ ಹಾಗೆ ಹೇಳ್ತಾ ಇರಲಿಲ್ಲ. ಪೇತ್ರನು ಹೇಳ್ತಾರೆ, ಬಂಗಾರವು ನಾಶವಾಗುವಂಥದ್ದಾಗಿದ್ದರೂ ಬೆಂಕಿಯಲ್ಲಿ ಹಾಕಿ ಪುಟವಾಗುವುದಿಲ್ಲ. ಬಂಗಾರಕ್ಕಿಂತ ಅಮೂಲ್ಯವಾದ ನಿಮ್ಮ ನಂಬಿಕೆಯು ಇವು ಕಷ್ಟ ಸಂಕಟಗಳ ಮೂಲಕ ಶೋಧಿಸಲ್ಪಡುವಾಗ. ಪೇತ್ರ 1ನೇ ಅಧ್ಯಾಯದಲ್ಲಿ ಅಲ್ಲಿ 1 ಪೇತ್ರ 7ನೇ ವಚನದಲ್ಲಿ ಮುಂದುವರೆದು ಬರೀತಾನೆ. ಯಾಕೆ ಅದನ್ನು ಬರೀತಾನೆ ಅಂತ ಹೇಳಿದರೆ, ಲೋಕದಲ್ಲಿ ನಮಗೆ ಸಂಕಟ ಉಂಟು, ನಮಗೆ ಆ ಶೋಧನೆಗಳು ಬರ್ತದೆ, ಆದರೆ ನಾವು ಅದನ್ನು ಜಯಿಸಬೇಕಾಗಿದೆ. ಅಲ್ಲಿ ಹೇಗಿರಬೇಕು? ತಾಳ್ಮೆ ಬೇಕು. ಅಂಥ ಪರಿಸ್ಥಿತಿಯಲ್ಲಿ ನಾವೇನು ಮಾಡಬೇಕು? ತಾಳ್ಮೆಯಿಂದ ಇರಬೇಕು. ಸೈರಣೆ ಅಂತ ಹೇಳಿದರೆ ಅದು ತಾಳ್ಮೆ, ದೀನ, ಸಹಿಸಿಕೊಳ್ಳುವಂಥ. ಪರಿಸ್ಥಿತಿಗೆ ವಿರುದ್ಧವಾಗಿ ನಾವು ಗುಣಗುಟ್ಟುವಂಥದ್ದಲ್ಲ, ಪರಿಸ್ಥಿತಿಗೆ ವಿರುದ್ಧವಾಗಿ ನಾವು ಬೇರೆ ಮಾರ್ಗವನ್ನು ಹಿಡಿಯೋದಲ್ಲ. ಬದಲಾಗಿ ಅಲ್ಲಿ ನಮ್ಮ ತಾಳ್ಮೆಯನ್ನು ನಾವು ಪ್ರದರ್ಶಿಸುವಾಗ ದೇವರ ಕಾರ್ಯಕ್ಕೆ ಮಾಡಲಿಕ್ಕೆ ನಾವು ಏನು ಮಾಡ್ತೇವೆ? ಬಾಗಿಲು ತೆರೆದು ಕೊಡ್ತೇವೆ. ಇಲ್ಲದಿದ್ದರೆ ಏನು ಮಾಡ್ತೇವೆ? ಕೆಲವು ಸರಿ ನಾವೇ ಮಾಡಲಿಕ್ಕೆ ಹೋಗ್ತೇವೆ. ನಾವು ತಾಳ್ಮೆ ಕಳ್ಕೊಂಡಾಗ ಬಹಳ ಅಪಾಯ ಆಗ್ತದೆ. ಎಲ್ಲದಕ್ಕೆ ದೊಡ್ಡ ಸಮಸ್ಯೆ ತಾಳ್ಮೆ ಇಲ್ಲದಿರುವಂಥದ್ದು ಮನುಷ್ಯನಿಗೆ. ಆ ತಾಳ್ಮೆ ನಿಮಗೆ ಗೊತ್ತಿಲ್ಲ ತಾಳ್ಮೆ ಯಾಕೆ ಬೇಕು? ನಮಗೆ ನಿತ್ಯ ರಾಜ್ಯ ಸೇರೋದಕ್ಕೆ ತಾಳ್ಮೆ ಬೇಕೆಂಬುದಾಗಿ ವಾಕ್ಯ ಹೇಳ್ತದೆ. ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕಾದ್ರೆ ನಮಗೇನು ಬೇಕು? ತಾಳ್ಮೆ ಬೇಕು. ಆ ತಾಳ್ಮೆಯಿಂದ ಬರ್ತದೆ ದೇವರ ಆತ್ಮನ ಫಲ. ನಿಮ್ಮ ಸೈರಣೆ ಎಲ್ಲ ಇದು ಹೇಗೆ? ಪರಿಸ್ಥಿತಿ ಇನ್ನೊಬ್ಬರಿಗೆ ಗೊತ್ತಾಗಲಿ, ಅಲ್ಲಿ ಮನಸ್ಸು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ ಅಂತ ಹೇಳಿದರೆ, ನಿನ್ನ ಸಮಸ್ಯೆ, ನೀನು ಆ ಸಮಸ್ಯೆಗಳು ಹಾದು ಹೋಗುವಾಗ ನಿನ್ನಲ್ಲಿರುವಂಥ ತಾಳ್ಮೆ, ದೀನಭಾವ, ದೇವರಿಗೆ ವಿಧೇಯನಾಗಿ ಬದುಕುವಂಥದ್ದು ಎಲ್ಲ ಮನುಷ್ಯರಿಗೆ ಗೊತ್ತಾಗಲಿ. ಮುಂದೆ ವಚನ ಹೇಳ್ತದೆ, ಕರ್ತನು ಯಾವ ಕರ್ತನು ಹತ್ತಿರವಾಗಿದ್ದಾನೆ. ದೇವರು ಎಲ್ಲಿದ್ದಾನೆ? ಇದರಲ್ಲಿ 2 ಅರ್ಥ ಬರ್ತದೆ. ಒಂದು, ದೇವರು ನಮ್ಮ ಜೊತೆಯಲ್ಲಿದ್ದಾನೆ. ದೇವರು ಎಲ್ಲಿದ್ದಾನೆ? ಎಲ್ಲೋ ಒಂದು ಕಡೆಯಲ್ಲಿ ಇಲ್ಲ, ಆಕಾಶದಲ್ಲಿ ಅಥವಾ ದೂರ ಯಾವುದೋ ಒಂದು ಸಭೆಯಲ್ಲಿ ಹೋಗಿ ಕೂತ್ಕೊಂಡು ದೇವರಿಲ್ಲ. ದೇವರು ನಮ್ಮ ಜೊತೆಯಲ್ಲಿ. ಯೇಸು ಸ್ವಾಮಿ ಹೇಳಿದ್ದಾನೆ, ಯುಗದ ಸಮಾಪ್ತಿಯವರಿಗೆ, ಮತ್ತಾಯ 26:28ನೇ ವಚನ, ಯುಗದ ಸಮಾಪ್ತಿಯವರಿಗೆ ಎಲ್ಲ ದಿವಸ ನಿಮ್ಮ ಜೊತೆಯಲ್ಲಿದ್ದಾನೆ. ನಿಮ್ಮ ಜೊತೆಯಲ್ಲೇ ಇರ್ತಾನೆ. ನಾನು ನಿಮಗೆ ಸಹಾಯಕನನ್ನು ಕೊಡ್ತೇನೆ, ಆತನು ಯಾವಾಗಲೂ ನಿಮಗೆ ಸಹಾಯ. ನೋಡಿ, ದೇವರಾತ್ಮ ನಮ್ಮ ಜೊತೆಯಲ್ಲೇ ಇದ್ದಾನೆ. ದೇವರಾತ್ಮ ಅಂದರೆ ತ್ರಯೇಕ ದೇವರಲ್ಲಿ
ಒಬ್ಬರು. ಅದರೊಂದಿಗೆ ಯೇಸು ಸ್ವಾಮಿಯ ವಾಗ್ದಾನ ಇದೆ, ನಿಮ್ಮೊಟ್ಟಿಗೆ ಯಾವಾಗಲೂ ನಾನು ಇರ್ತೇನೆ, ನಾನು ನಿಮ್ಮನ್ನು ಬಿಟ್ಟು ದೂರ ಹೋಗುವುದಿಲ್ಲ, ನೀವು ನನ್ನನ್ನು ನೋಡ್ತೀರಿ, ಆಗ ನಿಮ್ಮ ಆನಂದವು ಪರಿಪೂರ್ಣ ಆಗ್ತದೆ. ಅಂದರೆ ನೀನು ತಿರುಗಿ ನಿಮಗೆ ನಾನು ಕಾಣಿಸಿಕೊಳ್ತೇನೆ, ಹತ್ತಿರದಲ್ಲಿದ್ದೇನೆ. ದೇವರು ಎಲ್ಲಿಯೋ ಒಂದು ಕಡೆಯಲ್ಲಿಲ್ಲ ಪ್ರಿಯರೇ. ಎರಡನೇದಾಗಿ ಇದಕ್ಕೆ ಇನ್ನೊಂದು ಅರ್ಥ ಬರ್ತದೆ. ಯಾಕೋಬನ ಬರೆದ ಪತ್ರಿಕೆಯಲ್ಲಿ 8ನೇ ವಚನ ಓದಿ. ನೀವು ದೀರ್ಘ ಶಾಂತಿಯಿಂದ ಇರ್ರಿ. ನೋಡಿ, ಯಾಕೋಬ 5:8. ನೀವು ದೀರ್ಘ ಶಾಂತಿಯಿಂದಿರಿ, ನಿಮ್ಮ ಹೃದಯಗಳನ್ನು ದೃಢಪಡಿಸಿಕೊಳ್ಳಿ. ನಿಮ್ಮ ಹೃದಯವನ್ನು ದೃಢಪಡಿಸಿಕೊಳ್ಳಿ. ಕರ್ತನ ಪ್ರತ್ಯಕ್ಷೆಯು ಹತ್ತಿರವಾಯಿತು. ಕರ್ತನ ಪ್ರತ್ಯಕ್ಷತೆಯು ಹತ್ತಿರವಾಯಿತು. ಯೇಸು ಸ್ವಾಮಿ ಬರುವ ದಿನ ಬಹಳ ಹತ್ತಿರವಾಯಿತು. ಈ ಮುಂದಿನ ವಚನ ಓದಿ, ಇನ್ನೂ ಬಹಳ ಅಂತ. ಎಲ್ಲಿದ್ದಾರೆ ಯೇಸು ಸ್ವಾಮಿ? ಸಹೋದರರೇ, ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ, ನ್ಯಾಯ ವಿಚಾರಣೆಗೆ ಗುರಿಯಾದಿರಿ. ಅಗೋ, ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ. ಎಲ್ಲಿದ್ದಾರೆ ನ್ಯಾಯಾಧಿಪತಿ? ಬಾಗಿಲಿನ ಹತ್ತಿರವೇ ನಿಂತ್ಕೊಂಡಿದ್ದೀನಿ. ಬಾಗಿಲಿನ ಒಂದು ಹೆಜ್ಜೆ ಒಳಗಿಟ್ಟರೆ ಆಯಿತು, ಬಾಗಿಲು ಒಳಗೆ ಬರ್ತಾರೆ. ಯೇಸು ಸ್ವಾಮಿ ಬಹಳ 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 ಬೇಗ ಬರಲಿಕ್ಕಿದ್ದಾರೆ. ಎಲ್ಲ ವಿಧದ ಸೂಚನೆಗಳು, ಎಲ್ಲ ರೀತಿಯ ಯೇಸು ಹೇಳಿದಂಥ ಪ್ರವಾದನೆಗಳು ನೆರವೇರ್ತಾ ಇದೆ. ನಮಗೆ ಅದು ಬಹಳ ಅಲಕ್ಷ್ಯ ಆಗ್ತದೆ. ಈಗ 4-5 ವರ್ಷದಿಂದ ಕಂಟಿನ್ಯೂ ಯುದ್ಧ ಆಗ್ತಾ ಉಂಟು ದೇಶದಲ್ಲಿ. ನಿಮಗೆ ಗೊತ್ತಿದೆಯಲ್ಲ, ಜಗತ್ತೆಲ್ಲ ಒಂಥರ ನರಳುತ್ತಾ ಇದೆ, ಪ್ರೀತಿಯು ತಣ್ಣಗಾಗ್ತಾ ಇದೆ, ದುರ್ಬೋಧನೆಗಳು ಪ್ರಬಲವಾಗಿದೆ, ಉಜ್ಜೀವನವು ಪ್ರಬಲವಾಗಿ ನಡೀತಾ ಇದ್ದಾರೆ. ಅನೇಕರಿಗೆ ದೇವರು ದರ್ಶನ ಕೊಟ್ಟು ರಕ್ಷಣೆಗೆ ನಡೆಸ್ತಾರೆ. ದೇಶಗಳು, ಕಠಿಣ ಜನರು ಕ್ರಿಸ್ತನ ಬಳಿಗೆ ಬರ್ತಾ ಇದ್ದಾರೆ. ಎಲ್ಲ ಸಂಭವಿಸ್ತಾ ಇದೆ. ಅದರ ಅರ್ಥ ಏನಿದೆ? ಇಗೋ, ಕರ್ತನು ಹತ್ತಿರವಾಗಿದ್ದಾನೆ. ಯೇಸು ಸ್ವಾಮಿ ಬಹಳ ಹತ್ತಿರದಲ್ಲಿದ್ದಾನೆ. ನಮ್ಮ ಸಂತೋಷಕ್ಕೆ ನಾವು ಕಾರಣ, ನಮ್ಮ ಸೈರಣೆಗೆ ಕಾರಣ ಏನಂದರೆ ನಾವು ಇದನ್ನು ನೆನೆಸಬೇಕು. ಕರ್ತು ಬಿಡುಗಡೆ ಹತ್ತಿರವಾಯಿತು, ರಕ್ಷಕನು ಹತ್ತಿರವಾಗಿದ್ದಾನೆ. ಯೇಸು ಸ್ವಾಮಿ ಬೇಗನೆ ಬರಲಿಕ್ಕಿದ್ದಾನೆ, ಬಾಗಿಲಲ್ಲೇ ಇದ್ದಾನೆ. ಇನ್ನೇನೋ ಬಂದು ಬಿಡ್ತಾನೆ. ಹಿಂದೆ ಬರ್ಬೋದು, ಇವತ್ತು ರಾತ್ರಿ ಬರ್ಬೋದು, ಇಲ್ಲ ಇಲ್ಲಿಂದ ನಾವು ಮನೆಗೆ ಹೋಗೋದ್ರೊಳಗೆ ಬಂದಿರ್ಬೋದು, ಯಾರಿಗೊತ್ತು. ಆದರೆ ಯೇಸು ಸ್ವಾಮಿ ಬರುವ ದಿನಗಳು ಸಮೀಪವಾಯಿತು. ನಾವು ಇದನ್ನು ನೆನೆಸ್ಕೊಳ್ಬೇಕು, ಯಾವಾಗಲೂ ದೇವರಿಗೆ ಸ್ತೋತ್ರ ಮಾಡಬೇಕು. ಕರ್ತನು ಹತ್ತಿರವಾಗಿದ್ದಾನೆ. ಇಲ್ಲಿ ಮುಂದೆ ವಚನ ಹೇಳ್ತದೆ, ಅಲ್ಲಿ ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದನ್ನು ತಿಳಿಯಪಡಿಸಿರಿ. ಯಾವ ವಿಷಯದಲ್ಲಿಯೂ ಚಿಂತೆ ಮಾಡಬೇಡ್ರಿ. ನೋಡಿ, ಪ್ರಾರಂಭದಲ್ಲಿ ನಾನು ಹೇಳಿದೆ, ಇದು ನಿಮಗೆ ಏನಾಗಿದೆ? ಸಲಹೆ ಅಲ್ಲ, ಉಪದೇಶ ಅಲ್ಲ, ಇದೊಂದು ಏನಾಗಿದೆ? ಆಜ್ಞೆ ಆಗಿದೆ. ಅದೇ ರೀತಿಯಲ್ಲಿ ಅದರಲ್ಲಿ ಇನ್ನೊಂದು ಆಜ್ಞೆ ಬರ್ತದೆ. ಏನಂತ ಹೇಳಿದರೆ, ಯಾವ ವಿಷಯದಲ್ಲಿಯೂ ಚಿಂತೆ ಮಾಡಬೇಡ್ರಿ. ಯಾರು ಹೇಳಿದ್ದು? ಯೇಸು ಸ್ವಾಮಿ ಹೇಳ್ತಾನೆ. ಇದು ಪೌಲ ಬರೆದದಾದರೂ ದೇವರ ವಾಕ್ಯ ನಮಗೆ ಹೇಳ್ತದೆ, ಚಿಂತೆ ಮಾಡಬೇಡ್ರಿ. ಅಲ್ಲಿ ಪೇತ್ರ 1 ಪೇತ್ರ 5ನೇ ಅಧ್ಯಾಯ 7ನೇ ವಚನ ನೋಡಿ, 7-8 ವಚನ. ಅಲ್ಲಿ 7, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಸ್ವಸ್ಥಚಿತ್ತರಾಗಿರಿ, ಓದಿ, ಅದನ್ನು ಓದಿಬಿಡಿ, ಒಳ್ಳೆಯದು. ಎಚ್ಚರವಾಗಿರಿ, ನಿಮ್ಮ ವಿರೋಧಿಯಾಗಿರುವ ಸೈತಾನನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ತಿರುಗುತ್ತಾನೆ. ಇದನ್ನು ವಿವರಿಸಿಕೊಂಡ ಮುಂಚೆ ಇನ್ನೊಂದು ಹೇಳ್ತೇನೆ. ಮತ್ತಾಯನ ಬರೆದ ಸುವಾರ್ತೆ 6ನೇ ಅಧ್ಯಾಯ 27ನೇ ವಚನ. ಚಿಂತೆ ಮಾಡಿ ಮಾಡಿ 1 ಮೊಳ ಉದ್ದ ಬೆಳೆಯುವುದು ನಿಮ್ಮಿಂದ ಯಾರಿಂದ ಆಯಿತು? ಮತ್ತು ಅಲ್ಲಿ ಅದನ್ನೇ ಮುಂದೆ ಹೋದರೆ ಗೊತ್ತದೆ. ಈ ವಿಷಯದಲ್ಲಿ ಚಿಂತೆ ಮಾಡುವವರು ಏನಂತ ಹೇಳಿದರೆ, ಅಜ್ಞಾನಿಗಳು ಇದಕ್ಕೋಸ್ಕರ ಚಿಂತೆ ಮಾಡಿ, ಭವಿಷ್ಯತ್ತಿಗೋಸ್ಕರ, ನಮ್ಮ ಜೀವನಗೋಸ್ಕರ ಚಿಂತೆ ಮಾಡೋದು. ಹಾಗಾದರೆ ಚಿಂತೆ ಮಾಡುವಂಥದ್ದು ಏನಾಗಿದೆ? ದೇವರ ವಾಕ್ಯಕ್ಕೆ ವಿರುದ್ಧವಾಗಿದೆ. ಯೇಸು ಸ್ವಾಮಿ ಹೇಳಿದ್ರೆ ಚಿಂತೆ ಮಾಡಬೇಡ. ಹಾಗೆ ನಮಗೆ ಚಿಂತೆ ಬೇಡವಾ? ಚಿಂತೆ ಬೇರೆ. ನಾವು ಏನು ಹೇಳ್ತಾರೆ ಅದಕ್ಕೆ? ನಮ್ಮ ಕುರಿತಾಗಿ ಚಿಂತನೆ ಮಾಡೋದು ಬೇರೆ. ಭವಿಷ್ಯತ್ತಿನ ಕುರಿತು ಚಿಂತೆ ಬೇಡವಾ? ಚಿಂತೆ ಬೇರೆ, ಚಿಂತನೆ ಬೇರೆ. ನಾವು ಭವಿಷ್ಯತ್ತಿನ ಕುರಿತಾಗಿ ಆಲೋಚನೆ ಮಾಡುವಂಥದ್ದು ನಮ್ಮ ಜೀವಿತ, ನಮ್ಮ ಆತ್ಮಿಕ ಜೀವಿತ, ಸೇವೆ ಕುರಿತು, ನಾಳಿನ ಕುರಿತಾಗಿ ಎಚ್ಚರವಾಗಿರುವಂಥ ನಮ್ಮ ಕರ್ತವ್ಯವೇ. ಕೆಲವರು ಹೇಳ್ತಾರೆ, ನಾಳೆ ದಿನ ನಾಳೆ ನೋಡಿ, ಇವತ್ತಿಗೆ. ಹಾಗೆ ಆಗೋದಿಲ್ಲ. ನಾವು ಕರ್ತನ ಬರುವ ದಿನಕ್ಕೆ ನಾವು ಏನು ಮಾಡಬೇಕು? ನಮ್ಮ ಜೀವಿತದ ಎಲ್ಲ ವಿಷಯಗಳನ್ನು ಕರ್ತನ ಚಿತ್ತಾನುಸಾರ ಯೋಚನೆ ಮಾಡಿ. ಆದರೆ ಭವಿಷ್ಯತ್ತಿನ ಕುರಿತು ಚಿಂತೆ ಮಾಡೋದುಂಟಲ್ಲ, ಅದು ಪಾಪ ಆಗಿದೆ. ಚಿಂತೆ ಅಂತ ಹೇಳಿದರೆ ಅದು ಕೊರಗುವಿಕೆ ನಡೆಸ್ತದೆ. ಅದು ಪಾಪದಲ್ಲಿ ದೊಡ್ಡ ಕೆಟ್ಟದಂತ ಹೇಳಿದರೆ ನನ್ನ ದೇವರಿಗೆ ಅಸಾಧ್ಯ ಎಂಬುದಾಗಿ ತೋರಿಸಿಕೊಡ್ತದೆ. ಅದಕ್ಕೆ ನಾನು ಪೇತ್ರನಲ್ಲಿ ನಾನು ಹೇಳ್ತೇನೆ ಅದಕ್ಕಿಂತ ಮುಂಚೆ. ಅದೇನು ಮಾಡ್ತದೆ ಅಂತೇಳಿ, ನಮ್ಮ ದೇವರು
ಅಸಾಧ್ಯ, ನಮ್ಮ ದೇವರಿಂದ ಸಾಧ್ಯ ಇಲ್ಲ ಎಂಬುದನ್ನು ತೋರಿಸಿಕೊಡ್ತದೆ. ಆಗ ನಾನು ಹೇಳಿದ್ದೆಲ್ಲ, ನಾವು ಹೊರಗೆ ಗುಣಗುಟ್ಟಿದ್ರೆ ಏನಾಗ್ತದೆ, ಭಯದಲ್ಲಿ ಚಿಂತೆ, ಅದನ್ನೇ ಇಲ್ಲಿ ಹೇಳ್ತದೆ ತಿರುಗಿ. ಏಕಂತ ಹೇಳಿದರೆ ನಮ್ಮ ಚಿಂತೆ ನಮ್ಮ ಅಪನಂಬಿಕೆಯನ್ನು ತೋರಿಸ್ತದೆ. ನಂಬಿಕೆ ಇಲ್ಲದಂಥ ಒಂದು ಜೀವಿತವೇ ಅವನನ್ನು ಚಿಂತೆಗೆ ಒಳಪಡಿಸ್ತದೆ. ಅವನಲ್ಲಿ ಕ್ರಿಸ್ತ ನಂಬಿಕೆಯನ್ನು ಅವನು ಕಳ್ಕೊಂಡ ಮನುಷ್ಯ ಮಾತ್ರ ಚಿಂತೆಯಲ್ಲಿರ್ತಾನೆ. ಯಾಕೆಂದರೆ ನನ್ನ ದೇವರು ಇಲ್ಲ, ನನಗೆ ನಾಳೆ ಭವಿಷ್ಯ ಇಲ್ಲ ಎಂಬುದಾಗಿ. ಯಾರಿಗೆ ನನ್ನ ರಕ್ಷಕನು ಜೀವಿಸುವ ಆತನು ನನ್ನ ರಕ್ಷಕನು ನನಗೆ ಮಾಡಲಿಕ್ಕೆ ಶಕ್ತನೆಂಬುದಾದ ಅವನು ಅತಿಯಾಗಿ ಚಿಂತೆಗೆ ಒಳಗಾಗುವುದಿಲ್ಲ. ಚಿಂತೆ ಮಾಡಿದರೆ ಏನಾಗ್ತದೆ, ಅದಕ್ಕೆ ಉತ್ತರ ಅವನು ಪೇತ್ರನು ಬರೀತಾನೆ, ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿ ಆತನು ನಿಮಗೋಸ್ಕರ ಚಿಂತೆಯನ್ನು, ಆತನು ನಿಮ್ಮ ಭಾರವನ್ನು ಹೊರ್ತಾನೆ. ಇಲ್ಲದಿದ್ದರೆ ಇನ್ನೊಬ್ಬ ಬರ್ತಾನೆ. ಅಲ್ಲಿ ನೀವು ಚಿಂತೆ ಜಾಸ್ತಿ ಮಾಡಿದರೆ ಯಾರು ಬರ್ತಾನೆ ಅಂತೆ, ಇನ್ನೊಬ್ಬ ಕಾಯ್ತಾ ಇದ್ದಾನೆ. ಅದನ್ನು ಓದಿ ಅಕ್ಕ ಇನ್ನೊಮ್ಮೆ. ಇನ್ನೊಬ್ಬ ಹೇಗೆ ಬರ್ತಾನೆ ಅಂತ ನೋಡಿ. ಎಚ್ಚರವಾಗಿರಿ. ಎಚ್ಚರವಾಗಿರಿ. ಯಾಕೆ? ಚಿಂತೆ ಜಾಸ್ತಿ ಮಾಡಿದರೆ ಎಚ್ಚರವಾಗಿರ್ರಿ. ನಿಮ್ಮ ವಿರೋಧಿಯಾಗಿರುವ ನಿಮ್ಗೊಬ್ಬ ವಿರೋಧಿ ಇದ್ದಾನೆ, ನೀವು ಯಾಕೆ ಚಿಂತೆ ಮಾಡಬಾರ್ದು. ನಿಮಗೆ ಒಬ್ಬ ಸಹಾಯಕನಿದ್ದಾನೆ ಅಂತ ನಿಮಗೆ ಗೊತ್ತಿರುವಾಗ, ನಿಮಗೆ ಇದು ಗೊತ್ತಿರಲಿ, ನಿಮಗೆ ಒಬ್ಬ ವಿರೋಧಿಯೂ ಇದ್ದಾನೆ. ನಮಗೆ ಒಬ್ಬ ದೇವರಿದ್ದಾನೆ ಅಂತ ನಾವು ಚಿಂತೆ ಮಾಡೋದಿಲ್ಲ. ದೇವರನ್ನು ತಿಳಿದುಕೊಂಡವ್ರು ಏನು ಮಾಡೋದಿಲ್ಲ, ಚಿಂತೆ ಮಾಡೋದಿಲ್ಲ. ಆಕಾಶ ಹಕ್ಕಿ ನೋಡ್ರಿ, ಅಡವಿ ಹೂಗಳನ್ನು ನೋಡ್ರಿ, ಅವು ಬಿತ್ತುವುದಿಲ್ಲ, ಕಣದಲ್ಲಿ ಕೂಡುವುದಿಲ್ಲ, ಆ ಅಡವಿ ಹೂಗಳು ನೂಲುವುದಿಲ್ಲ, ಗೆಯ್ಯುವುದಿಲ್ಲ, ಏನು ಮಾಡೋದಿಲ್ಲ. ಆದರೆ ಅವುಗಳಲ್ಲಿರುವ ಸೌಂದರ್ಯ, ಆ ಹಕ್ಕಿಗಳನ್ನು ಸಾಕುವ ನಿಮ್ಮ ತಂದೆ ನಿಮ್ಮನ್ನು ಸಾಕಿ ಸಲಹುತ್ತಾನೆ. ನಾಳಿನ ವಿಷಯವಾಗಿ ಚಿಂತೆ ಮಾಡಬೇಡ್ರಿ ಎಂಬುದಾಗಿ. ಅದೇ ರೀತಿಯಲ್ಲಿ ಪೇತ್ರ ಹೇಳ್ತಾನೆ, ನಿಮ್ಗೊಬ್ಬ ಯಾರಿದ್ದಾನೆ, ವಿರೋಧಿ ಇದ್ದಾನೆ. ಅವನೇನು ಮಾಡ್ತಾನೆ, ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಯಾರನ್ನು ನುಂಗಲಿ ಎಂದು ಹುಡುಕುತ್ತಾ ಅಂತಾನೆ. ಯಾರು ಚಿಂತೆಯಲ್ಲಿ ಮುಳುಗಿದ್ದಾರೆ, ಯಾರು ಅತಿಯಾಗಿ ತಲೆ ಬಿಸಿಯಲ್ಲಿ ಹೊತ್ತುಕೊಂಡು ಭೂಮಿಯೇ ಮೇಲೆ ಬಿತ್ತಂತೆ ಕೂತ್ಕೊಂಡಿದ್ದಾರೆ, ಅವ್ರ ಹತ್ರ ಏನು ಮಾಡ್ತಾನೆ, ಬರ್ತಾನೆ. ಅಲ್ಲಿ ಬಂದೇನು ಮಾಡ್ತಾನೆ, ಆಯಿತು ನಿನ್ನದಿನ್ನೂ ಮುಗೀತು, ನಿನಗೆ ಇನ್ನೂ ಇಲ್ಲ ಭವಿಷ್ಯ, ಎಲ್ಲ ಹೋಯಿತು, ನಿನಗೆ ಇನ್ನು ಯಾರು, ನಿನ್ನ ಪಾಪದಿಂದ ನಿನಗೆ ಹೊರಗೆ ಬರೋದು, ನಿನ್ನ ನಷ್ಟದಿಂದ ನಿನಗೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ನಿನ್ನ ಈ ರೋಗದಿಂದ ಹೊರಗೆ ಬರಲಿಕ್ಕೆ ಆಗೋದಿಲ್ಲ, ನಿನ್ನ ಈ ಕೊರತೆಯಿಂದ, ಈ ಸಮಸ್ಯೆಯಿಂದ ನಿನಗೆ ಹೊರಗೆ ಬರಲಿಕ್ಕೆ ಆಗೋದಿಲ್ಲ. ಹಾಗಾದರೆ ಏನು ಮಾಡು, ಸಾಯಿ ಮಾರೆ. ಏನು ಹೇಳು, ಸಾಯಿ. ಸೈತಾನ ಮಾಡೋದೇ ಅಷ್ಟೇ ಅಲ್ವಾ. ಮತ್ತು ಹಗ್ಗ ತೋರಿಸಿಕೊಡ್ತಾನೆ ಯೂದನಿಗೆ ತೋರಿಸಿಕೊಟ್ಟ. ಯೂದ, ನೀನು ಇಂಥ ದೊಡ್ಡ ಅಪರಾಧ ಮಾಡಿದೆಯಲ್ಲ, ಹೀಗೆ ಮಾಡೋದು ಸರಿಯಾ? ನೀನು ನಿರಪರಾಧಿಯನ್ನು ಹಿಡಿದುಕೊಟ್ಟಿಯಲ್ಲ, ಅಯ್ಯೋ ನಿನ್ನೊಟ್ಟಿಗೆ ಇಷ್ಟೆಲ್ಲ ಅದ್ಭುತ ಮಾಡಿದ. ಅವನು ತಿರುಗಿ ಯೇಸುಸ್ವಾಮಿ ಬಳಿಗೆ ನಡೆಸಲಿಲ್ಲ. ಅವನು ಏನು ಮಾಡಿದ, ಹಗ್ಗವನ್ನು ತೋರಿಸಿಕೊಟ್ಟ. ನೀನು ಅದೇ ಬೆಟರ್ ನಿನಗೆ. ನೋಡಿ, ಒಬ್ಬ ವಿರೋಧಿ ಇದ್ದಾನೆ, ಅವನು ನಮ್ಮನ್ನು ಏನು ಮಾಡ್ತಾನೆ, ನಾಶನಕ್ಕೆ ನಡೆಸ್ತಾನೆ. ಅದಕ್ಕೆ ಹೆಚ್ಚು ಹೊತ್ತು ಚಿಂತೆ ಮಾಡಬಾರ್ದು. ಚಿಂತೆಗೆ ಸ್ವಲ್ಪ ಸಮಯ, ಚಿಂತೆ ಬಂತ ಸರಿ, ಅದನ್ನು ಕೂಡಲೇ ಏನು ಮಾಡಬೇಕು, ಸ್ತುತಿ. ನಾವು ಹಾಡ್ತೇವೆ ಸ್ತುತಿ ಆರಾಧನೆ, ನಾವು ಅದನ್ನು ಯಾವಾಗಲೂ ಅಭ್ಯಾಸ ಮಾಡಬೇಕು. ನಾವು ಸಂತೋಷವಾಗಿರೋದು ಒಂದು ಗುಣವೇ ನಾವು ದೇವರನ್ನು ಆರಾಧಿಸುವಂಥದ್ದು. ಅದಕ್ಕೆ ಕೀರ್ತನೆಗಾರನು ಹೇಳ್ತಾನೆ, ಯಾರು ಸ್ತುತಿಸಬೇಕು, ಎಲ್ಲರೂ ಸ್ತುತಿಸಬೇಕು. ದೇವದೂತರುಗಳಿಗೆ ಅವನು ಹೇಳ್ತಾನೆ, ದೇವದೂತರುಗಳಿರೇ ಯೆಹೋವನನ್ನು ಸ್ತುತಿಸಿರಿ, ಆತನ ಸೈನ್ಯಗಳೇ ಆತನನ್ನು ಸ್ತುತಿರಿ, ಆತನ ಸೃಷ್ಟಿಯ ಸರ್ವ ಸ್ಥಳಗಳು ಎಲ್ಲ ಜೀವಿಗಳೇ. ಮತ್ತು ಹೇಳ್ತಾನೆ, ನನ್ನ ಮನವೇ ಯೆಹೋವನನ್ನು ನಾನು ಕೊಂಡ. ಕೀರ್ತನೆಗಳು ಬಹಳ ದೇವರನ್ನು ಸ್ತುತಿಸುವಂಥದ್ದು. ಕೀರ್ತನೆ ಮುಗಿಯೋದು ಹೇಗೆ ಹೇಳಿ? ಕೀರ್ತನೆ ಇಲ್ಲ, ಕೊನೆಯ ಕೀರ್ತನೆ ಯಾವುದು ಗೊತ್ತುಂಟಾ? ಎಷ್ಟು? 150ನೇ ಕೀರ್ತನೆ. 150ನೇ ಕೀರ್ತನೆ ಏನು ಬರೆದಿದೆ? 107ನೇ ಕೀರ್ತನೆಯಲ್ಲಿ ಒಂದು ಚಂದ ಉಂಟು. ಆತನು ಅವರನ್ನು ಬಿಡಿಸಿದಕ್ಕೋಸ್ಕರ, ಮಾನವರ ರಕ್ಷಣೆಗೋಸ್ಕರ ಆತನನ್ನು ಸ್ತುತಿಸಿರಿ. 4 ಬರಿ ಬರ್ತದೆ. ದೇವರನ್ನು ಸ್ತುತಿ. 150ನೇ ಕೀರ್ತನೆ ಓದಿ ಅಕ್ಕ. ದೇವರನ್ನು ಆತನ ಪರಿಶುದ್ಧಾಲಯದಲ್ಲಿ ಸ್ತುತಿಸಿರಿ, ಆತನ ಶಕ್ತಿ ಪ್ರದರ್ಶಕವಾದ ಆಕಾಶ ಮಂಡಲದಲ್ಲಿ ಆತನನ್ನು ಸ್ತುತಿಸಿರಿ, ಆತನ ಮಾತ್ಕಾರ್ಯಗಳಿಗಾಗಿ ಆತನನ್ನು ಸ್ತುತಿಸಿರಿ, ಆತನ ಮಹಾಪ್ರಭಾವಕ್ಕೆ ಸರಿಯಾಗಿ ಆತನನ್ನು ಸ್ತುತಿಸಿರಿ, ಕೊಂಬೂದುತ್ತಾ ಆತನನ್ನು ಸ್ತುತಿಸಿರಿ, ಸ್ವರಮಂಡಲ ಕಿನ್ನರಿಗಳಿಂದ ಆತನನ್ನು ಸ್ತುತಿಸಿರಿ, ದಮ್ಮಡಿ ಬಡಿಯುತ್ತಾ ಕುಣಿಯುತ್ತಾ ಆತನನ್ನು ಸ್ತುತಿಸಿರಿ, ತಂತಿವಾದ್ಯಗಳಿಂದಲೂ ಕೊಳಲುಗಳಿಂದಲೂ ಆತನನ್ನು ಸ್ತುತಿಸಿರಿ, ತಾಳದಿಂದ ಆತನನ್ನು ಸ್ತುತಿಸಿರಿ, ಜಲರಿಯಿಂದ ಆತನನ್ನು ಸ್ತುತಿಸಿರಿ, ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ, ಯೆಹೋವನಿಗೆ ಸ್ತೋತ್ರ. ಶ್ವಾಸವಿರುವುದೆಲ್ಲವೂ ಯೆಹೋವನನ್ನು ಸ್ತುತಿಸಲಿ. ಯಾವಾಗಲೂ ನಾವು ಚಿಂತೆ ನಮಗೆ ಸ್ತುತಿಯನ್ನು ತರೋದಿಲ್ಲ. ನೀವು ಎಷ್ಟು ಚಿಂತೆ ಮಾಡಿ ನಿಮಗೆ ಆರಾಧಿಸಲಿಕ್ಕೆ ಆಗೋದೇ ಇಲ್ಲ. ಆಗ್ತದಾ? ಸಂತೋಷವಾಗಿರ್ಲಿಕ್ಕೆ ಆಗೋದಿಲ್ಲ. ನಾವು ಯಾವಾಗಲೂ ಅದನ್ನು ನಾವು ಮೆಲುಕು ಹಾಕಿ ದೇವರ ಉಪಕಾರವನ್ನು ಸ್ಮರಿಸಿದಾಗ ಏನಾಗ್ತದೆ, ದೇವರನ್ನು ಸ್ತುತಿಸ್ಲಿಕ್ಕಾಗ್ತದೆ.
ದೇವರನ್ನು ಆರಾಧಿಸ್ಲಿಕ್ಕೆ ಆಗ್ತದೆ. ದೇವರನ್ನು ಕಂಡು ಇಲ್ಲದಿದ್ದರೆ ನಾವು ಚಿಂತೆಯಲ್ಲಿ ಮುಳುಗಿ ಹೋಗ್ತದೆ. ಅದು ಬಹಳ ಅಪಾಯ. 107ನೇ ಕೀರ್ತನೆಯಲ್ಲಿ ಒಂದು ಮಾತು ಮಾಡ್ತಾರೆ, 4 ಸರಿ ಬರ್ತದೆ, ಆಮೇಲೆ ನೀವು ಓದಿ 8ನೇ ವಚನ ಹೇಳ್ತದೆ, ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವೂ ಆತನನ್ನು ಕೊಂಡಾಡಿರಿ ಎಂಬುದಾಗಿ. ಇದು 4 ಬಾರಿ ಬರ್ತದೆ. ಮಾನವರಿಗೆ ಆತನು ಮಾಡಿದ ಅದ್ಭುತ. ನಾವೆಲ್ಲರೂ ಮಾನವರು, ನಮಗೋಸ್ಕರ ಆತನು ಎಂಥ ಅದ್ಭುತ ಮಾಡಿದ್ದಾನೆ. ಇದು ಬರೆಯುವಾಗ ಯೇಸು ಸ್ವಾಮಿ ಈ ಲೋಕಕ್ಕೆ ಮನುಷ್ಯ ಅವತಾರಿಯಾಗಿ ಬರಲಿಲ್ಲ. ಈ ಲೋಕದಲ್ಲಿ ಆತನು ನಮ್ಮನ್ನು ಪ್ರೀತಿಸಿ ನಮಗೋಸ್ಕರ ರಕ್ತವನ್ನು ಸುರಿಸಲಿಲ್ಲ. ಆದರೂ ಆಗ ಕೀರ್ತನೆಗಾರನು ಬರೀತಾನೆ, ಮಾನವರಿಗೋಸ್ಕರ ಮಾಡಿದ ಆತನ ಅದ್ಭುತ ಮಹತ್ಕಾರ್ಯಗಳಿಗಾಗಿ. ಇವತ್ತು ಯೇಸು ಸ್ವಾಮಿ ನಮಗೂ ಮನುಷ್ಯಾವತಾರಿಯಾಗಿ ಮಾನವನಾಗಿ ಈ ಲೋಕಕ್ಕೆ ಬಂದು ಈ ಮಾನವ ರೂಪದಲ್ಲಿ ಇದ್ದಂಥ ನನಗೆ ನಿನಗೆ ನಮಗೆ ಸರಿ ಸಮಾನನಾಗುವಂಥ ಪದವಿಯನ್ನು ನಾನು ಅನುಭವಿಸಿದ್ದಾನೆ. ಆತನು ನಮ್ಮನಿಗಿಂತಲೂ ದಾಸನ ರೂಪ ತಾಳಿದ್ದಾನೆ. ದಾಸ ಅಂತೇಳಿದರೆ ಗುಲಾಮರಲ್ಲಿ ಗುಲಾಮರು. ಅಲ್ಲಿಯೂ ಆತನು ಸಲ್ಲದೆ ಈ ಲೋಕದಲ್ಲಿ ಬಹಳ ಕೀಳಾದಂಥ ಒಂದು ಮರಣ, ಅತ್ಯಂತ ಕ್ರೂರವಾದಂಥ ಒಂದು ಅಪರಾಧಿಗಳಿಗೆ ಕೊಡುವಂಥ ಶಿಲುಬೆಯ ಮರಣವನ್ನಾದರೂ ಹೊಂದುವುದಕ್ಕೆ ಆತನು ತಗ್ಗಿಸಿಕೊಂಡು ವಿಧೇಯನಾದನು. ಕಾರಣ ನನ್ನನ್ನು ನಿನ್ನನ್ನು ರಕ್ಷಿಸೋದಕ್ಕೆ, ಮಾನವರಾದ ನನಗೆ ರಕ್ಷಣೆ ಕೊಟ್ಟು ದೇವರ ಮಗುವಾಗಿ ಮಾಡುವುದಕ್ಕಾಗಿ ಆತನು. ಇದಕ್ಕೆ ನಾನು ಆತನಿಗೆ ಯಾವಾಗಲೂ ಸ್ತುತಿಸ್ತೇನೆ. ದೇವರನ್ನು ಸ್ತುತಿಸಲಿಕ್ಕೆ ನನಗೆ ಒಂದು ಅವಕಾಶ ಉಂಟು. ನನ್ನ ಜೀವನದಲ್ಲಿ ಎಲ್ಲ ಬಿಟ್ಟು ತೆಗೆದು ಹಾಕಿದ್ರು ನನಗೋಸ್ಕರ ನನ್ನ ಮಾನವನಾಗಿ ಬಂದ ಯೇಸು ಕ್ರಿಸ್ತನನ್ನು ಸ್ಮರಿಸಿಕೊಂಡು ನಾನು ಸ್ತೋತ್ರ ಮಾಡ್ತೀನಿ. ಯೇಸು ಕೊಟ್ಟ ರಕ್ಷಣೆಗೆ ನಾನು ಸ್ತೋತ್ರ ಮಾಡಲಿಕ್ಕೆ ಇದು ಯಾರಿಂದಲೂ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನೋಡಿ, ಇದು ಸಂತೋಷ. ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷವಾಗಿರಬೇಕು, ಚಿಂತೆ ಬಿಡಬೇಕು. ನಮಗೆ ಬೇಕಾದದನ್ನು ತಿಳಿಯಪಡಿಸಿರಿ ಅಂತ ಹೇಳಿದೆ. ನಮಗೆ ಅಷ್ಟು ಮಾತ್ರ ಅಲ್ಲ, ದೇವರು ಎಂಥ ವಾಗ್ದಾನ ಮಾಡಿದ್ದಾನೆ, ದೇವರು ನಿಮಗೆ ಬೇಕಾದ ನನಗೆ ತಿಳಿಸಿರಿ. ಆಗೇನು ಮಾಡ್ತೀವಿ, ಎಲ್ಲ ಗ್ರಹಿಕೆಯನ್ನು ಮೀರಿದ ಸಮಾಧಾನ, ಈ ಲೋಕದ ಎಲ್ಲ ಜ್ಞಾನಕ್ಕೆ ಮಿಗಿಲಾದಂಥ ಸಮಾಧಾನ, ಈ ಲೋಕದ ಯಾವ ವ್ಯಕ್ತಿಗೂ ಅರಿಯದಂಥ ಒಂದು ಶಾಂತಿ, ಸಮಾಧಾನ, ಭದ್ರತೆ, ಸುರಕ್ಷತೆ, ಆಶೀರ್ವಾದ, ಅಗತ್ಯತೆಗಳನ್ನು ಪೂರೈಸುವಂಥದ್ದು ದೇವರು ಕೊಡ್ತಾನೆ ಎಂಬುದಾಗಿ. ನೀವು ಯಾವ ವಿಷಯದಲ್ಲಿಯೂ ಚಿಂತೆ ಮಾಡಬೇಡ್ರಿ. ಕೆಲವು ಸರಿ ನಾವು ನೆನೆಸ್ತೇವೆ, ಇದು ಸಣ್ಣ ಕಾರ್ಯ, ದೊಡ್ಡ ಕಾರ್ಯ, ದೇವರೊಟ್ಟಿಗೆ ನಾವು ಮಾಡುವಾಗ, ಪ್ರಾರ್ಥಿಸುವಾಗ, ದೇವರ ಬಳಿಗೆ ಹೋಗುವಾಗ ಎಲ್ಲವನ್ನೂ ದೇವರೊಟ್ಟಿಗೆ ಮಾಡು. ಪಾಪಗಳಲ್ಲಿ ಸಾಗಿ ಸಣ್ಣ ಪಾಪ, ದೊಡ್ಡ ಪಾಪ, ಅದನ್ನು ಹೇಳು ಎಲ್ಲ ದೇವರೊಟ್ಟಿಗೆ ನಾವು ಅರಿಕೆ ಮಾಡುವಾಗ ಸಂಪೂರ್ಣವಾದಂಥದ್ದು, ದೇವರೊಟ್ಟಿಗೆ ಮಿಚ್ಚು ಮರೆ ಇಲ್ಲದೆ ಹೃದಯವನ್ನೇ ಸಾರವನ್ನು ಹೊಯ್ದು ಬಿಡಬೇಕು. ದೇವರು ಏನು ನೋಡ್ತಾನೆ, ಹೃದಯದಲ್ಲಿರೋದು ನೋಡ್ತಾನೆ, ಅಲ್ಲಿ ಯಥಾರ್ಥತೆಯನ್ನು ನೋಡ್ತಾನೆ. ನಾವು ಮುಚ್ಚುಮರೆ ಇಲ್ಲದವರಾಗಿ ಬರಬೇಕು. ಆಗ ದೇವರೇನು ಮಾಡ್ತಾರೆ, ದೇವ ಸಮಾಧಾನವನ್ನು ನಮಗೆ ಕೊಡ್ತಾನೆ. ನಮ್ಮ ಸಮಸ್ಯೆಗಳಿಗೆ ದೇವರು ಬಿಡುಗಡೆ ಕೊಡ್ತಾನೆ. ಮಾತ್ರವಲ್ಲ, ಆ ಆನಂದವನ್ನು ನಮ್ಮಲ್ಲಿ ಕೊಡ್ತಾನೆ. ಈ ಆನಂದ ಏನು ಮಾಡ್ತದೆ ಅಂತ ಹೇಳಿದರೆ, ನಾವು ದೇವರನ್ನು ಸ್ತುತಿಸುವ ಹಾಗೆ ಮಾಡ್ತದೆ. ಕೃತಜ್ಞತಾ ಭಾವಕ್ಕೆ ನಮ್ಮನ್ನು ನಡೆಸ್ತದೆ. ಇವತ್ತು ನಮ್ಮಲ್ಲಿ ಸ್ತುತಿ ಇಲ್ಲ, ಇವತ್ತು ನಮ್ಮಲ್ಲಿ ಏನಿಲ್ಲ, ಸ್ತೋತ್ರ. ನಾವು ಎಷ್ಟೇ ಆರಾಧಿಸಿದ್ರು, ಎಷ್ಟೇ ಹಾಡಿದ್ರು, ನಾವು ವೈಯಕ್ತಿಕವಾಗಿ ಒಬ್ಬರ ಹತ್ರ ಒಬ್ಬರು ಮಾತಾಡುವಾಗ ಅಲ್ಲಿ ದೇವರನ್ನು ಸ್ತುತಿಸೋದು ಬಿಟ್ಟಾಗ ಏನಿರ್ತದೆ, ಗುಣಗುಟ್ಟುವಿಕೆ, ನಿರಾಸೆ, ಕೊರತೆ, ಅದು ದೂರು ಎಲ್ಲ ಇರ್ತದೆ. ನೋಡಿ, ಇದು ಜೀವಿತ ಅಲ್ಲ, ಇದು ನಿಜವಾದ ಕ್ರೈಸ್ತಿಯ ಜೀವನ ಅಲ್ಲ. ಇಲ್ಲೇನಿರಬೇಕು, ಆನಂದ, ಸಂತೋಷ. ಜನರು ನಮ್ಮನ್ನು ಹೇಗೆ ಪರಿಗಣಿಸಲಿ, ನಾವು ಆನಂದವನ್ನು ವ್ಯಕ್ತಪಡಿಸುವವರಾಗಬೇಕು. ಯಾಕಂದರೆ ದೇವರು ನಮಗೆ ಕೊಟ್ಟ ಬಿಡುಗಡೆ, ರಕ್ಷಣೆ, ಆತನು ಮಾನವರಿಗಾಗಿ ಮಾಡಿದ ಆ ಮಹಾ ಕಾರ್ಯಗಳು, ಅದಕ್ಕಾಗಿ ಮಾನವರು ಎಲ್ಲ ಸಂದರ್ಭಗಳಲ್ಲಿ ಆತನನ್ನು ಸ್ತುತಿಸಬೇಕು. ನಾವು ಆತನನ್ನು ಯಾವಾಗಲೂ ಸ್ತುತಿಸುವವರಾಗಿರೋಣ, ನಾವು ಸಂತೋಷವಾಗಿರೋಣ. ಈ ಮೂಲಕವಾಗಿ ಅನೇಕರು ನಮ್ಮ ಸಂತೋಷದಲ್ಲಿ, ನಮ್ಮ ಕೊರತೆಯ ಮಧ್ಯದಲ್ಲಿರುವಂಥ ಸಂತೋಷ, ನಾವು ಈ ಪರಿಸ್ಥಿತಿಯಲ್ಲಿರುವಾಗಲೂ ನಮ್ಮ ನಂಬಿಕೆಯನ್ನು ಕಾಪಾಡಿಕೊಳ್ಳುವುದನ್ನು ನೋಡಿ, ನನಗೂ ಬೇಕು ನಿನ್ನ ಯೇಸು. ನಿನ್ನ ಯೇಸು ಯಾರಿಗೆ ಬೇಕು? ನನಗೆ ಬೇಕು. ನೀನು ಹೇಗೆಪ್ಪ ಸಂತೋಷದಲ್ಲಿದ್ದೀವಿ? ಇದು ಗ್ಲಾಡ್ಸ್ಟನ್ ಅಂಚಂಡ್ರು ನನ್ನ ಆತ್ಮಿಕ ಸ್ನೇಹಿತರು ಮತ್ತು ತಂದೆಯ ರೀತಿಯಲ್ಲಿರುವಂಥ ಒಬ್ಬ ವ್ಯಕ್ತಿ, ಈಗ 84-85 ವರ್ಷ. ಅವರು ಹೇಳಿದಂಥ ಒಂದು ಸಾಕ್ಷಿ ಹೇಳ್ತೇನೆ ನಿಮಗೆ. ಅವರು ಬೊಂಬಾಯಲ್ಲಿ ಅವ್ರದ್ದು ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸೇವೆಗೋಸ್ಕರ ತಮ್ಮನ್ನು ಬಿಟ್ಟುಕೊಟ್ರು. ಅವರು ಬಿಟ್ಟುಕೊಟ್ಟಾಗ ಅವರಿಗೆ ಸಂಬಳ 700 ರೂಪಾಯಿ. ಆ ಸಂದರ್ಭದಲ್ಲಿ ಅವರಿಗೆ 7,000 8,000 ಏನೋ ಸಂಬಳ ಇತ್ತು. ಅಂದರೆ ಇದು ಬಹಳ ವರ್ಷ ಹಿಂದೆ ಇದು ಕತೆ. ಆಗ ದೊಡ್ಡ, ಅವರು ಮೆಡ್ರಾಸಲ್ಲಿ ಇಂಜಿನಿಯರ್ ಆಗಿ ಕೆಲಸ ಮಾಡುವಾಗ ದೊಡ್ಡ ಸ್ಯಾಲ್ರಿ ಏನೋ ಇತ್ತು. ಅದನ್ನು ಬಿಟ್ಟು ಅವರು ಮಿಷನರಿ ಆಗಿ IMನಲ್ಲಿ ಸೇರಿದುವಾಗ ಅವರಿಗೆ 700 ರೂಪಾಯಿ ಸಂಬಳ ಇತ್ತು. ಅವರ ಹೆಂಡತಿ ಟಾಟಾ ಹಾಸ್ಪಿಟಲ್ನಲ್ಲಿ ದೊಡ್ಡ ನರ್ಸ್ ಆಗಿದ್ದರು. ಸ್ವಲ್ಪ ಸಮಯದಲ್ಲಿ ದೇವರು ಅವರಿಗೆ ಮಾತಾಡಿದಂತೆ, ನೀನು ಸೇವೆಗೋಸ್ಕರ ನನ್ನ ಆತುಕೊಳ್ಳಿಲ್ಲ, ನೀನು ಹೆಂಡತಿ ಸಂಬಳವನ್ನು ಆತುಕೊಂಡಿದ್ದೆ ಎಂಬುದಾಗಿ. ಕೊನೆಗೆ ಅವರು ಹೆಂಡತಿಯನ್ನು ಸಹ ಕೆಲಸದಿಂದ ಬಿಡಿಸಿ. ಈಗ ಅವರಿಗೆ 2 ಮಕ್ಕಳು, ಹೆಂಡತಿ, ಒಟ್ಟಿಗೆ ಎಷ್ಟು ಸಂಬಳ ಅವರಿಗೀಗ? 700 ರೂಪಾಯಿ ಸಂಬಳ ಬಾಡಿಗೆ ಮನೆಯಲ್ಲಿತ್ತು.
ಆಗ ಅವರು ದೇವರನ್ನು ಹತ್ತುಕೊಂಡು ಬಹಳ ಸಂತೋಷ. ಅವರ ಫ್ಲ್ಯಾಟ್ನಲ್ಲಿ ಒಂದು 10-15 ಮನೆಗಳಿತ್ತು. ಆ ಮನೆಯಲ್ಲಿ ಅವರು ಹೆಚ್ಚಾಗಿ ಎಲ್ಲ ಬ್ರಾಹ್ಮಣರು ಇದ್ದರು. ಅಲ್ಲಿ ಅವರ ಒಂದೊಂದು ಫ್ಲೋರ್, ಅವರ 4ನೇ ಫ್ಲೋರಲ್ಲೇನಿರುವಾಗ ಆ ಫ್ಲೋರ್ನಲ್ಲಿ ಆಚೆ ಒಂದು ಬ್ರಾಹ್ಮಣರು ಗುಜರಾತಿ ಇದ್ದರು ಮತ್ತು ಈಚೆ ಮಾರವಾಡಿ ಇದ್ದರು. ಇವರು ಬಹಳ ದಿನಗಳ ನಂತರ ಅವರು ಪ್ರೀತಿ ಅನ್ಯೋನ್ಯತೆಯಲ್ಲೇ ಜೀವಿಸ್ತಿದ್ರು, ಒತ್ತಿಗಿಡ್ತರು. ಆದರೆ ಒಂದು ಕೆಲವು ವರ್ಷಗಳ ನಂತರ ಆ ಒಂದು ಹೆಂಗಸು ಒಂದಿನ ಅವ್ರ ಹತ್ರ ಬಂದು ಕೇಳಿದ್ರಂತೆ, ನೀನು ನಿಮ್ಮ ಹತ್ರ ಮಾತಾಡಬೇಕು ಎಂಬುದಾಗಿ. ಬೊಂಬೈಯಲ್ಲಿ ನಿಮ್ಗೆ ಗೊತ್ತುಂಟು, ಒಬ್ಬರ ಹತ್ರ ಒಬ್ಬರು ಮಾತಾಡೋದಿಲ್ಲ. ಒಂದೇ ಫ್ಲ್ಯಾಟಲ್ಲಿ ಬದಿ ಮನೇಲಿ ಇದ್ದರೂ ಸಹ ಭಾಳ ಡಿಸ್ಟೆನ್ಸ್ ಮೇಂಟೈನ್ ಮಾಡಿದೆ. ಯಾಕೆ ಯಾರು ಬೇರೆ ಅವ್ರು ಹೇಳಿದಾನೆ, ಮಾತಾಡಿ ಧಾರಾಳವಾಗಿ ಮಾತಾಡಿ ಅಂತ. ಬರ್ಬೋದಾ ಅಂತ. ಬರ್ಬೋದು. ಮನೆಗೆ ಬಂದೆ ನಾನು. ಮನೆಗೆ ಬಂದಾಗ ಮತ್ತು ಮನೆ ಗೋಡೆಯಲ್ಲೆಲ್ಲ ದೇವರ ವಾಕ್ಯ ಇತ್ತಂತ. ಅವ್ರು ಹೇಳಿದಂತೆ, ಇದೆಲ್ಲ ಏನು ಅಂತ. ಅದು ದೇವರ ವಾಕ್ಯ ಅಂದರೆ ಏನು ಅಂತ ಬೈಬಲ್ ತೆಗೆದು ತೋರಿಸಿದ್ರಂತೆ. ಅವರು ಬೈಬಲ್, ಹೌದಾ ನನಗೆ ಕೊಡ್ತೀರಾ, ಆಯಿತು. ಅವರು ಕೆಲವೇ ವಾರಗಳಲ್ಲಿ ಬೈಬಲ್ ಇಡೀ ಓದಿ ತಂದು ಹಿಂದೆ ಕೊಟ್ರಂತೆ. ಆಗ ಅವರು ಅದನ್ನು ನಿನಗೆ ತಗೋ ಹುಡ್ಕೋ ಅಂತ. ಮತ್ತು ಅವರಿಗೋಸ್ಕರ ನಾವು ಸಹ ಪ್ರಾರ್ಥನೆ ಮಾಡಿ. ಯಾಕಂದರೆ ಆ ಹೆಂಗಸು ರಕ್ಷಣೆ ಹೊಂದಿ ದೇವರನ್ನು ಕಂಡುಕೊಂಡು ಬಹಳ ವರ್ಷ ಕ್ರಿಸ್ತ ನಂಬಿಕೆಯಲ್ಲಿ ಬಾಳಿ ಈ ಲೋಕವನ್ನು ಯಾತ್ರೆ ಮುಗಿಸಿದ್ರು ಆ ಬ್ರಾಹ್ಮಣ. ಆಗ ಅವರು, ನೀವು ಯಾಕೆ ನಮ್ಮ ಹತ್ರ ಮಾತಾಡಿದ್ರಿ, ನಾನು ನಿಮ್ಮ ಹತ್ರ ಯಾಕೆ ಬಂದೆ ಅಂತ ಹೇಳಿದರೆ, ನಾನು ಇಡೀ ಈ ಅಪಾರ್ಟ್ಮೆಂಟಲ್ಲಿರುವಂಥ ಎಲ್ಲ ಈ ಸೊಸೈಟಿಯಲ್ಲಿರುವಂಥ ಜನರನ್ನು ನೋಡ್ತೇನೆ, ಆದರೆ ನೀವು ಒಂದು ವಿಶೇಷವಾಗಿ ಕಾಣ್ತೀವಿ. ಏನು ವಿಶೇಷ ನಮ್ಮಲ್ಲಿ ಅಂತ? ನಿಮ್ಮ ಒಂದು ಸಮಾಧಾನ, ನಿಮ್ಮ ಸಂತೋಷ, ನಿಮ್ಮ ನೋಡಿ ನಿಮ್ಮಲ್ಲಿರುವಂಥ ಸಂತೋಷ ನಮಗೆ ಈ ಇಡೀ ಅಪಾರ್ಟ್ಮೆಂಟಲ್ಲಿ, ಈ ಸೊಸೈಟಿಯಲ್ಲಿ ಎಷ್ಟು ಜನ ಇದ್ದೇವೆ, 16-20 ಮನೆಗಳಿದೆ, ಯಾರಲ್ಲಿ ಇಲ್ಲ. ಇಲ್ಲಿ ನೀರು ಒಂದಿನ ಮುನ್ಸಿಪಾಲ್ಟಿ ಬರೆದಿದ್ರೆ ಗುಣಗುಡ್ತಾರೆ, ಕರೆಂಟ್ ಇಲ್ಲದಿದ್ದರೆ ಗುಣ್ತಾರೆ, ಲಿಫ್ಟಲ್ಲಿ ಮೇಲೆ ಹೋಗ್ಲಿಕ್ಕೆ ಟ್ಯಾಪಲ್ಲಿ ಹೋಗೋತ್ತಿಗೆ ಬೊಬ್ಬೆ ಹಾಕ್ತಾರೆ, ಕಿರಿಸ್ತಾರೆ, ಎಲ್ಲದಕ್ಕೆ ಹೋರಾಟ. ಅದು ವಾಚ್ಮ್ಯಾನ್ಗೆ ಹಣ ಕೊಡೋದು ಎಲ್ಲ. ನೀವು ಮಾತ್ರ ಪ್ರಶಾಂತತೆಯಲ್ಲಿದ್ದೀರಾ. ನಿಮ್ಮ ಮನೇಲಿ ಯಾರು ಕೆಲಸ ಮಾಡೋದಿಲ್ಲ, ನೀವು ಒಬ್ಬರೇ ಸೇವೆಯಲ್ಲಿ ಇದ್ದೀರ, ಕೆಲಸ ಇದ್ದೀರಾ. ಇಲ್ಲಿ ನಾವು ಗಂಡ ಹೆಂಡತಿ ಇಬ್ಬರು ದುಡಿತೇವೆ, ನಮ್ಮ ಮಕ್ಕಳು ಕೆಲಸ ಮಾಡ್ತಾರೆ, ಆದರೂ ಸಮಾಧಾನ ಸಂತೋಷ ಯಾರಲ್ಲಿಲ್ಲ. ನೀವು ಹೇಗೆ ಸಂತೋಷವಾಗಿದ್ದೀರಿ? ನಿಮ್ಮ ಮಕ್ಕಳು ಎಷ್ಟು ಖುಷಿಯಲ್ಲಿ ಹೋಗಿ ಬರ್ತಾ ಇದ್ದಾರೆ. ನೀವು ಅವ್ರಿಗೆ ನಮ್ಮಲ್ಲಿ ಕಾರಲ್ಲಿ ಹೋದರೂ ನೀವು ರಿಕ್ಷಾದಲ್ಲಿ ನಡ್ಕೊಂಡು ಹೋಗ್ತೀರಾ. ಅವ್ರು ಹೇಳಿದ್ದಾರೆ, ದೇವರು ನನ್ನೊಟ್ಟಿಗಿದ್ದಾರೆ, ಯೇಸು ಸ್ವಾಮಿ ನನ್ನಲ್ಲಿ ಆ ಸಂತೋಷ ಕೊಟ್ಟಿದ್ದಾನೆ, ತೃಪ್ತಿ ಕೊಟ್ಟಿದ್ದಾನೆ, ಸಂತೃಪ್ತಿ ನನ್ನಲ್ಲಿ ಕೊಟ್ಟಿದ್ದಾನೆ. ಅವರಿಗೆ ಶಾಕ್ ಆಯ್ತು, ಅಂತ ನಿನಗೆ 700 ರೂಪಾಯಿ ಸಂಬಳದಿಂದ ಇಷ್ಟು ಜೀವನ ಮಾಡ್ತಾ ಇದ್ದೀರಾ. ಹೇಗೆ ಅಂತ ಹೇಳಿದರೆ, ಯೇಸು ಸ್ವಾಮಿ ನಮ್ಮನ್ನು ನೋಡ್ತಾನೆ, ಆತನಿಂದ ಕರೆಯಲ್ಪಟ್ಟವರ ಅಗತ್ಯತೆಗಳು ಆತನ ಪೂರೈಸ್ತಾನೆ. ನನಗೆ ವಿಶೇಷ ಅವ್ರು ಯೇಸುವನ್ನು ಕಂಡುಕೊಂಡ್ರು. ಅವ್ರು ಹೇಳ್ತಾರೆ, ನಾನು ಅವರಿಗೆ ಸುವಾರ್ತೆ ಕೊಡಲಿಲ್ಲ, ಆದರೆ ನಾವು ನಮ್ಮ ಕುಟುಂಬ ಅಲ್ಲಿ ನಡೆದ ರೀತಿಯಿಂದ ಅನೇಕರು ಯೇಸುವನ್ನು ಕಂಡುಕೊಳ್ಳುವಂತೆ ದೇವರು ಕರ್ತನಲ್ಲಿ ಪ್ರೀತಿ ದೇವರಂದರೆ, ನಾವು ಅನ್ಯರ ಮಧ್ಯದಲ್ಲಿ ವಾಸ ಮಾಡ್ತೇವೆ. ಒಂದು ಸಮಯದಲ್ಲಿ ನಾವು ಅನ್ಯರಾಗಿದ್ದೆವು, ಆದರೆ ಇವತ್ತು ನಾವು ಯೇಸುವನ್ನು ಕಂಡುಕೊಂಡಾಗ ನಮ್ಮ ಜೀವಿತ ಹೇಗಿದೆ? ನಾವು ಸಂತೋಷವಾಗಿದ್ದೇವೋ ಅಥವಾ ನಾವು ಗುಣಗುಟ್ಟುತ್ತಾ ದುಃಖದಲ್ಲಿದ್ದೇವೋ? ನಾವು ಸಂತೋಷವಾಗಿದ್ದರೆ ಅದೊಂದು ದೊಡ್ಡ ಸುವಾರ್ತೆ. ನೀವು ಪ್ರಸಂಗ ಮಾಡುವ ಅಗತ್ಯ ಇಲ್ಲ. ನಿಮ್ಮಲ್ಲಿರುವ ಸಂತೋಷವನ್ನು ನೋಡಿ ಅವ್ರು ಬರ್ತಾರೆ, ನಮಗೂ ಆ ಸಂತೋಷ ಬೇಕು. ನಿಮ್ಮಲ್ಲಿರುವ ಸಮಾಧಾನ, ಈ ಪರಿಸ್ಥಿತಿಯಲ್ಲಿ ನೀವು ಈ ಹೋರಾಟದಲ್ಲಿ ಭಯದಲ್ಲಿ ಇಲ್ಲಲ್ಲ, ಹೌದು, ಧೈರ್ಯದಾಯಕನ ದೇವರು ನಮ್ಮಲ್ಲಿದ್ದಾನೆ. ಈ ಒಂದು ಸಂತೋಷ ಜನರಿಗೆ ಸುವಾರ್ತೆ ಕೊಡುವಂತಾಗ್ತದೆ. ದೇವರು ಈ ವಾಕ್ಯ ಭಾಗದ ಮೂಲಕ ನಮ್ಮೊಟ್ಟನ್ನು ಮಾತನಾಡಲಿ. ಈ ವಾಕ್ಯವನ್ನು ನೆನಪು ಮಾಡಿಕೊಳ್ಳಿ, ತಿರುಗಿ ಓದಿ ನಿಮ್ಮನ್ನು ಪರೀಕ್ಷೆ ಮಾಡಿಕೊಂಡು ಇದಕ್ಕೆ ಒಳಪಡಿಸಿಕೊಳ್ಳಿ. ದೇವರು ಈ ವಾಕ್ಯ ಭಾಗವನ್ನು ಆಶೀರ್ವದಿಸಿಕೊಳ್ಳಿ. ಆಮೇನ್. ದೇವರಿಗೆ ಸ್ತೋತ್ರವಾಗಲಿ. ಕ್ರೈಸ್ತರಲ್ಲಿ ತೋರಿ ಬರತಕ್ಕಂಥ ಗುಣಲಕ್ಷಣಗಳ ಕುರಿತಾಗಿ ನಾವು ಕೇಳಿಸ್ಕೊಂಡಿದ್ದೇವೆ. ಅದರ ಮೂಲಕ ನಾವು ಕರ್ತನ ಸಾಕ್ಷಿ ಆಗ್ತೇವೆ. ಅಷ್ಟು ಮಾತ್ರ ಅಲ್ಲ, ದೇವರಿಗೆ ಒಂದು ಮಹಿಮೆ ತರುವಂಥ ಜೀವಿತವನ್ನು ಮಾಡಲಿಕ್ಕೆ ಆಗ್ತದೆ ಎಂಬಂಥ ವಾಕ್ಯಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ನಾವು ಕರ್ತನ ಮೇಜಿಗೆ ಬರೋದಕ್ಕೆ ಈ ವಾಕ್ಯದ ಮೂಲಕ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳೋಣ. ಇವತ್ತು ನಮ್ಮಲ್ಲಿ ಯಾವ ರೀತಿಯ ಜೀವನ ಇದೆ, ಅನ್ಯರ ನಡುವೆ ಇರುವಂಥ ನಾವುಗಳು, ಸಮಸ್ಯೆಗಳು, ಹೋರಾಟಗಳು, ಅದು ಇದು ಎಂಬುದಾಗಿ ಹೇಳಿಕೊಂಡು ಕುಗ್ಗಿಕೊಂಡಿದ್ದೆವೋ, ಅಥವಾ ಕ್ರಿಸ್ತನಲ್ಲಿ ಅಥವಾ ಕ್ರಿಸ್ತನ ನಿಮಿತ್ತ ನಾವು ಸಂತೋಷವುಳ್ಳವರಾಗಿದ್ದೆವೋ, ಅಥವಾ ಆ ಸಂತೋಷದಲ್ಲಿ ನಾವು ಜೀವನ ಮಾಡ್ತಾ ಇದ್ದೆವು. ಎರಡನೇದಾಗಿ, ಎಲ್ಲ ಪರಿಸ್ಥಿತಿಗಳ ಮಧ್ಯೆ ನಾವು ತಾಳ್ಮೆಯಿಂದ ಇದ್ದೆವು. ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳೋಣ. ಮೂರನೇದಾಗಿ, ಚಿಂತೆ ಮಾಡದೆ ಚಿಂತೆಯಿಂದ ಹೊರತರುವಂಥ ದೇವರು ನನ್ನನ್ನು ನನ್ನ ಜೀವ ಸ್ವರೂಪನಾದಂಥ ದೇವರು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೋ, ಅಥವಾ ಸೈತಾನನಿಗೆ ಅವಕಾಶ ಕೊಟ್ಟಿದ್ದೇವೋ, ಅಥವಾ ಸಂತೋಷವಿಲ್ಲದೆ ದುಃಖದಲ್ಲಿದ್ದುಕೊಂಡು
ವಿಷಯಗಳಿಗೆ ಗುಣಗುಟ್ಟುತ್ತಾ ನಮ್ಮ ಜೀವನವನ್ನು ಹೀಗೆ ಸಾಗಿಸ್ತಾ ಇದ್ದೇವಾ ಪರೀಕ್ಷೆ ಮಾಡಿಕೊಳ್ಳೋಣ. ದೇವರಿಗೆ ಮುಂಜಾನೆ ವೇಳೆಯಲ್ಲಿ ನಮ್ಮ ಕೂಡ ಮಾತಾಡಿದ್ದಾನೆ. ಆತನಿಗೆ ನಾವು ಸ್ತೋತ್ರ ಸಲ್ಲಿಸೋಣ. ಥ್ಯಾಂಕ್ ಯು ಜೀಸಸ್.